ನವೀನ್ ಸರ್ ನಮಸ್ತೆ. ಹಾಯ್. ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಥ್ಯಾಂಕ್ಸ್ ಮೋಹನ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಮೂರನೇ ಕೃಷ್ಣಪ್ಪ ಈಗ ಅದರ ಸೆಕೆಂಡ್ ವೀಕ್ ಆಫ್ ಥಿಯೇಟರ್ ರನ್ ಅಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್. 2ನೇ ವಾರಕ್ಕೆ ಕಾಲಿಟ್ಟ 3ನೇ ಕೃಷ್ಣಪ್ಪ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗೆ ಫಿಲಮ್ ರಿಲೀಸ್ ಆಗಿ ಸದ್ಯಕ್ಕೆ 1 ವೀಕ್ ಆಗಿದೆ. ಹೌದು. ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್, ಐ ಹ್ಯಾವ್ ನಾಟ್ ಹರ್ಡ್ ದಿಸ್ ಕೈಂಡ್ ಆಫ್ ರೆಸ್ಪಾನ್ಸ್. ನನಗೆ ಪರ್ಸ್ನಲ್ ಆಗಿ ರೀಸೆಂಟ್ ಆಗಿ ಬಂದಿರೋ ಸಿನಿಮಾಗಳಲ್ಲಿ ಯಾವುದಕ್ಕೂ ಈ ತರ ರೆಸ್ಪಾನ್ಸ್, ನಾಟ್ ಓನ್ಲಿ ಇನ್ ಕನ್ನಡ, ಲೈಕ್ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇಷ್ಟು ಪಾಸಿಟಿವ್ ಆಗಿ ಒಂದೇ ಒಂದು ಸಿಂಗಲ್ ನೆಗೆಟಿವ್ ರೆಸ್ಪಾನ್ಸ್ ಇಲ್ದೇನೆ ಇಷ್ಟೊಂದು ರೆಸ್ಪಾನ್ಸ್ ನಾನು ನಿಜವಾಗ್ಲೂ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೇಳಿಲ್ಲ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೈ ಮೂವಿ, ಬಟ್ ಐ ಹ್ಯಾವ್ ನಾಟ್ ಹರ್ಡ್ ಆಫ್ ಇಟ್. ಸೋರ್ಸಸ್ ಯಾರ್ಯಾರು ಏನೇನ್ ಹೇಳಿದ್ರು? ಜರ್ನಲಿಸ್ಟ್ ಅಥವಾ ಆಡಿಯನ್ಸ್? ಸಿ, ಪ್ರೆಸ್ ಪೀಪಲ್, ದೇ ಜಸ್ಟ್ ಹಗ್ ದ ಮೂವಿ, ದೇ ಕಿಸ್ ದ ಮೂವಿ. ಒಂದು ಪ್ರೆಸ್ ಶೋ ಆದಾಗ ಲೈಕ್ ಐ ಶೋಡ್ ಇಟ್ ಟು ದೆಮ್ ಇನ್ SRV ಥಿಯೇಟರ್ ಬಿಫೋರ್ ದ ರಿಲೀಸ್. ಲೈಕ್ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತು ನನಗೆ ಸಿನಿಮಾಗೋಸ್ಕರ. ಆ್ಯಂಡ್ ಫಸ್ಟ್ ಹಾಫ್ ಐ ವಾಸ್ ವಿತ್ ದೆಮ್ ಫಾರ್ 45 ಮಿನಿಟ್ಸ್. ಮತ್ತೆ ಸ್ವಲ್ಪ ಚೂರು ಕೆಲಸ ಇತ್ತು ಅಂತ ಹೊರಗಡೆ ಹೋದೆ. 45 ಮಿನಿಟ್ಸು ಒಂದು 10-15 ಸೆಕೆಂಡು ಗ್ಯಾಪ್ ಕೊಟ್ಟಿಲ್ಲ. ದೇ ವೇರ್ ಎಂಜಾಯಿಂಗ್. ಲೈಕ್ ಹೆಂಗೆ ಅಂದರೆ, ವಿ ಹ್ಯಾವ್ ಕಮ್ ಟು ರಿವ್ಯೂ ದ ಸಿನಿಮಾ ಅನ್ನೋದು ಮರೆತು ದೇ ಆರ್ ಎಂಜಾಯಿಂಗ್, ದೇ ಆರ್ ಇನ್ ಟು ದ ಸಿನಿಮಾ. ಆ ರೀತಿ ಒಂದು ರೆಸ್ಪಾನ್ಸ್ ಫ್ರಮ್ ದ ಪ್ರೆಸ್ ಪೀಪಲ್. ಐ ವಾಸ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಫಾರ್ ದಟ್. ಪ್ರೆಸ್ ಆ ಕಡೆ ಆದ್ರೆ ನಿಮ್ಗೆ ಆಡಿಯನ್ಸ್ ಕಡೆಯಿಂದ ಏನ್ ಮಾತು ಬರುತ್ತೆ? ಆಡಿಯನ್ಸ್ ಕಡೆ ಅಂದ್ರೆ ಅದು ಲೈಕ್ ಅದು ಇನ್ನೂ ಒಂದು ಆಚೆ ಹೋಗ್ಬೇಕಾದ್ರೆ ಒಂದು ಫೋರ್ಸ್ ಅಲ್ಲಿ ಹೋಗ್ತಿದ್ದಾರೆ. ಒಂದು ಅದು ಆ ಜೋಶು, ಬಿಕಾಸ್ ಐ ಆಮ್ ಸೀಯಿಂಗ್ ಇಟ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಆ ಜೋಶಲ್ಲಿ ಆಚೆ ಹೋಗ್ತಿದ್ದಾರೆ. ಏನೋ ಒಂದು ಅನ್ನೋನ್ ಫೋರ್ಸ್ ಇಟ್ಕೊಂಡು ಆಚೆ ಹೋಗ್ತಿದ್ದಾರೆ. ದ ಮೇನ್ ವರ್ಡ್ಸ್ ವಿಚ್ ಐ ಆಮ್ ಹಿಯರಿಂಗ್ ಫ್ರಮ್ ದ ಆಡಿಯನ್ಸ್ ಇಸ್ ಮೈ ಮನಿ ಇಸ್ ವರ್ತ್. ನನ್ನ ಕಾಸಿಗೆ ಮೋಸ ಇಲ್ಲ, ವರ್ತು ಸಿನಿಮಾ ಅಂತ ಒಂದು. ಎರಡನೇ ಸಲ ಅಂತ ಒಂದು. ಲೈಕ್ ಇನ್ನ ಏನಂದ್ರೆ, ಲೈಕ್ ಸೆಕೆಂಡ್ ಹಾಫ್, ಎಸ್ಪೆಷಲಿ ಸೆಕೆಂಡ್ ಹಾಫ್ ಬಗ್ಗೆ ಫಸ್ಟ್ ಲೈಕ್ ತುಂಬಾ ಕ್ರೌಡ್ ಇದ್ದಾಗ ದೇ ಆರ್ ಎಂಜಾಯಿಂಗ್ ಬೋತ್ ದ, ಲೈಕ್ ಫಸ್ಟ್ ಹಾಫ್ ದೇ ಆರ್ ಗೋಯಿಂಗ್ ಕ್ರೇಜಿ ಬೇಸಿಕಲಿ. ಆ ರೇಂಜ್ಗೆ ನನಗೆ ರೆಸ್ಪಾನ್ಸ್ ಇದೆ. ಸರ್, ನಾವು ಆಫ್ ಕ್ಯಾಮ್ರಾ ಮಾತಾಡ್ಬೇಕಾದ್ರೆ ನೀವು ಫುಟ್ಫಾಲ್ ಬಗ್ಗೆ ಹೇಳ್ತಿದ್ರಿ. ಹೌದು. ಫಸ್ಟ್ ವೀಕ್ ಫುಟ್ಫಾಲ್ ಹೇಗಿತ್ತು? ಇನ್ಕ್ರೀಸ್ ಆಯ್ತಾ? ಅದ್ರ ಬಗ್ಗೆ ನನಗೆ ನನಗೆ ಬೇಸಿಕಲಿ ಸಿನಿಮಾ ಕತೆ ಬರೆದು ಸಿನಿಮಾ ಮಾಡಿ ಒಂದು ಫಸ್ಟ್ ಕಾಪಿ ರೆಡಿ ಮಾಡೋದು ಅಷ್ಟೇ ನಾನು ಕಲ್ತಿರೋದು ಸದ್ಯಕ್ಕೆ. ಸೊ ಇವಾಗ ಸ್ವಲ್ಪ ಒಂಚೂರು ಲೈಕ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಥಿಂಗ್ಸ್. ಫುಟ್ಫಾಲ್ಸ್ ಅಂತ ಬಂದಾಗ ಐ ವಿಲ್ ಬಿ ವೆರಿ ಹಾನೆಸ್ಟ್, ಇಟ್ ಸ್ಟಾರ್ಟೆಡ್ ಫ್ರಮ್ 12-15-20 ಮೆಂಬರ್ಸ್ ಪರ್ ಶೋ ಇನ್ ಮಲ್ಟಿಪ್ಲೆಕ್ಸಸ್. ಫಸ್ಟ್ ಡೇ ಬಿಕಾಸ್ ಯಾರಿಗೂ ಗೊತ್ತಿಲ್ಲ. ಸೊ 11-15 ಯಾರೋ ವಾಕಿನ್ಸ್, ಲೈಕ್ ಯಾವ್ದು ಕನ್ನಡ ಸಿನಿಮಾ ಯಾವ್ದಿದೆ ಅಂತ ಕೇಳಿದಾಗ ಲಕ್ಕಿಲಿ ನಂದೊಂದೇ ಸಿನಿಮಾ ಇತ್ತು. ಆಮೇಲೆ ಜೊತೆಗೆ ಇನ್ನೊಂದು ಸಿನಿಮಾ ಇತ್ತು. ಅಲ್ಲೂ ಫಿಲ್ಟರ್ ಆಗಿ ಯಾರಾದ್ರೂ ಬಂದಿದ್ರೆ ಜಸ್ಟ್ ಓಕೆ ಸರಿ ನೋಡೋಣ. ಪೋಸ್ಟರ್ ನೋಡಿರ್ತಾರೆ, ರಘು ಸರ್ ಇರ್ತಾರೆ, 3ನೇ ಕೃಷ್ಣಪ್ಪ, ಅಂಡ್ ದ ಪೋಸ್ಟರ್, ಕಲರ್ಸ್, ಎವ್ರಿಥಿಂಗ್, ಸಮಥಿಂಗ್ ವುಡ್ ಹವ್ ಮೇಡ್ ದೆಮ್ ಎಂಟರ್ ದ ಆಡಿಟೋರಿಯಂ. 10 ಜನ ಇತ್ತಿತ್ತು ಆಡಿಟೋರಿಯಂ. ಎಂಡ್ ಆಫ್ ದ ಫಸ್ಟ್ ವೀಕ್ ಸ್ಲೋ ಆಗಿ ವರ್ಡ್ ಆಫ್ ಮೌತ್ ಆಗಿ ಎಂಡ್ ಆಫ್ ದ ಫಸ್ಟ್ ವೀಕ್ ಇಟ್ ಬಿಕೇಮ್ ಟು ಲೈಕ್ 35-40 ಪೀಪಲ್ ಇನ್ ದ ಆಡಿಟೋರಿಯಂ, 50+ ಆಲ್ಸೋ ಸಮ್ ಪ್ಲೇಸಸ್. ಇದು ಸೆಕೆಂಡ್ ವೀಕ್ಗೆ, ಎಂಡ್ ಆಫ್ ದ ಸೆಕೆಂಡ್ ವೀಕ್ ಐ ಆಮ್ ವೆರಿ ಶೋರ್ it will come to 100+ every auditorium. Or in case like houseful ಆದ್ರೂ ಪರವಾಗಿಲ್ಲ, ಐ ಮೀನ್ ಲೈಕ್ ಆಶ್ಚರ್ಯ ಇಲ್ಲ. ಸೊ ಆ ಥರ 100% ಆಗುತ್ತೆ, ಬಿಕಾಸ್ ಐ ಕ್ಯಾನ್ ಸಿ ದಟ್ ಗ್ರೋತ್. ಬಟ್ ದ ಸಿಸ್ಟಮ್ ಈಸ್ ಲೈಕ್ ಫಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಕಡಿಮೆ ಇರೋದ್ರಿಂದ this multiplex people, like they kind of removed in all the multiplexes except like few places in Bangalore. So ಈಗ್ಲೂ ಕಾಲ ಮಿಂಚಿಲ್ಲ. ಈಗ್ಲೂ if people decide to come and watch, they want the movie, ಅವರೇ ಕೇಳ್ಕೊಂತಾರೆ. ಅಂಡ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ they will at least to complain, they will write something ಅಲ್ಲ. ನಾನು ಇವಾಗ 3ನೇ ಕೃಷ್ಣಪ್ಪ ರಿವ್ಯೂಸ್ ನೋಡಿದೆ, ಸಿನಿಮಾ ನೋಡಿದೆ, ಟ್ರೈಲರ್ ನೋಡಿದೆ, ಇದೆಲ್ಲ ನೋಡ್ಕೊಂಡು ನಾನು ಸಿನಿಮಾ ನೋಡಕ್ ಹೋಗ್ತಿದ್ದೀನಿ ಗುರು, ನನಗೆ ಸಿನಿಮಾ ಇಲ್ಲ ಅಂತ they will complain ಮಾಡೋದಕ್ಕಾದ್ರೂ they will write. It will spread and like shows will open again. I'm very sure about it.
ಈ ಬರೆಯೋದು ಅಥವಾ ಸಿನಿಮಾ ಬಗ್ಗೆ ಒಂದು ಆಡಿಯನ್ಸ್ ಕಮ್ಯುನಿಟಿ ಮಾತಾಡೋದ್ರ ಬಗ್ಗೆ ವಿಲ್ ಟಾಕ್ ಅಬೌಟ್ ಇನ್ ಅ ವೈಲ್. ಬಟ್ ಅದಕ್ ಮುಂಚೆ ನೀವು ಹೇಳ್ತಿದ್ರಿ ದಟ್ ಸ್ಟಡಿಲಿ ಇನ್ಕ್ರೀಸ್ ಆಯ್ತು ಅಂತ. ಎಸ್ ನಿನ್ನೆ ಮೇ 31st ವಾಸ್ ಸಿನಿಮಾ ಲವರ್ಸ್ ಡೇ ಅಂಡ್ ಟಿಕೆಟ್ ಪ್ರೈಸಸ್ ಮೇಲೆ ಕ್ಯಾಪ್ ಇತ್ತು. ಹೌದು. ಅದ್ ನಿಮ್ ಫಿಲ್ಮ್ಗೆ ಹೇಗೆ ಹೆಲ್ಪ್ ಮಾಡ್ತು? 100% ಏನದು ದಟ್ 99 rupees ticket price actually helped. And ಮೋಸ್ಟ್ ಆಫ್ ದೆಮ್ ಈಗ 99 rupees ಎಲ್ಲಾ ಸಿನಿಮಾಸು ಫಿಲ್ ಆಗಿದೆ ಅಂತ ಓಕೆ, ದಟ್ ಐ ಅಗ್ರಿ, ಬಿಕಾಸ್ ಅದೇ ತರ ನನ್ನ ಸಿನಿಮಾಗೂ ಫಿಲ್ ಆಗಿದೆ ಅನ್ನೋದನ್ನು ಒಪ್ಕೊಂತೀನಿ. ಬಟ್ ಸ್ಟಿಲ್ ಪೀಪಲ್ ಸೆಡ್, ಸರ್ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರಿವ್ಯೂಸ್ ನೋಡ್ಕೊಂಡು ಸಿನಿಮಾಗೆ ಬಂದ್ವಿ ಸರ್ ಮಜಾ ಮಾಡಿದ್ವಿ ಸಾರ್ ಅಂತ ಹೇಳ್ತಾ ಇದ್ರೆ ಐ ಮೀನ್ ಲೈಕ್ ದಟ್ ಆಕ್ಚುಲಿ ಹೆಲ್ಪ್ಡ್. ಪ್ರೈಸ್ ಟ್ಯಾಗ್ ಪ್ರೈಸಿಂಗ್ ಫಾರ್ ದ ಸಿನಿಮಾ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಸಿನಿಮಾ. ಈಗ 99 rupees ಆಗಿದ್ದಕ್ಕೆ ಪೀಪಲ್ ಲೈಕ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಅವ್ರೇನ್ ಮಾಡ್ತಾರೆ, ಓಕೆ ದೇ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ಲೈಕ್ ಸೋಷಿಯಲ್ ಮೀಡಿಯಾಸ್ ಏನೋದು, ಅವ್ರಿಗೆ ರಿವ್ಯೂಸ್ ಗೊತ್ತಾಗುತ್ತೆ. ಅವ್ರ ರಿವ್ಯೂಸ್ ಗೊತ್ತಾದಾಗ ಓಕೆ ಲೆಟ್ ಮಿ ಗೋ ಅಂಡ್ ವಾಚ್ ಅಂದ್ರೆ ಇವತ್ತು ಐ ಕ್ಯಾನ್ ಸಿ ಫ್ಯೂ ಪ್ಲೇಸಸ್ 260, 270 is going to pay 270 rupees, 280 rupees, and who the hell will book a ticket and like they will watch 280 rupees. It is I mean like as a cinema maker ನನಗೆ ಒಂಥರ ಮುಜುಗರ. 280 ರೂಪಾಯಿ ಪಾಪ ಯಾರು ಗುರು ನನ್ ಲೈಕ್ ಯಾಕೆ ಗುರು ನನ್ ಲೈಕ್ ಸಿ ಎಂಟರ್ಟೈನ್ಮೆಂಟ್ ವೈಸ್ ದೇ ಮೈಟ್ ಸೇ 100 ರೂಪಾಯಿಗೆ 500 ರೂಪಾಯಿ ಎಂಟರ್ಟೈನ್ಮೆಂಟ್ ಇದೆ ಅಂತ. ಬಟ್ ಒಂದೊಂದು ಅಯ್ಯೋ ಅನ್ಸತ್ತಲ್ವಾ, ಪಾಪ ಅವ್ನಿಗೆ ಏನಿದೆಯೋ ಏನೋ 280 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡಕ್ ಬಂದಿದ್ದಾನೆ. ಇಫ್ ನನ್ನ ಕೈಲಾದ್ರೆ ಆಕ್ಚುಲಿ ಐ ಮೀನ್ ಲೈಕ್ ನಾನೊಂದು ಆಸ್ ಅ ಪ್ರೊಡ್ಯೂಸರ್ ಐ ಆಮ್ ರೆಡಿ ಟು ಶೋ ಮೈ ಮೂವಿ ಫಾರ್ ದ ಲೆಸರ್ ಪ್ರೈಸ್. ಲೆಟ್ ದ ಪ್ರಾಫಿಟ್ ಮಾರ್ಜಿನ್ ಬಿ ಲೆಸ್. ನಾನು ಈಗಲೂ ಐ ಆಮ್ ಲೈಕ್ ರೆಡಿ ಇನ್ ಎನಿ ವೇ, ಐ ಆಮ್ ಎನಿ ಡೇ ರೆಡಿ. I don't mind showing my movie for 120 rupees. Okay, but maximum people should watch it. They should get entertained. That is the main motto of the script. They are getting entertained, but in no massive number only, like they should get entertained. So I am ready to show it for the lesser price. ಆ ಪ್ರೈಸ್ ಕ್ಯೂರಿಯಸ್ಲಿ ಆ ಪ್ರೈಸಿಂಗ್ ಮೇಲೆ ಮೇಕರ್ಸ್ದು ಅಥವಾ ಪ್ರೊಡ್ಯೂಸರ್ದು ಏನಾದ್ರೂ ಕಂಟ್ರೋಲ್ ಇರುತ್ತಾ? ಕಂಟ್ರೋಲ್ ಇರುತ್ತೆ. ಐ ಮೀನ್ ಲೈಕ್ ಸಿ ಇಟ್ ಈಸ್ ಲೈಕ್ ಇಫ್ ದ ಪ್ರೊಡ್ಯೂಸರ್ ಇಸ್ ವಿಲ್ಲಿಂಗ್, ಪ್ರೊಡ್ಯೂಸರ್ ಇಸ್ ಲೈಕ್ ಅವನೇ ತಯಾರು ಮಾಡಿರೋದು ಒಂದು ಪ್ರಾಡಕ್ಟ್ ನ, ಡೈರೆಕ್ಟರ್ನ ಇಟ್ಕೊಂಡು ಟೀಮ್ನ ಇಟ್ಕೊಂಡು ಒಂದು ಪ್ರಾಡಕ್ಟ್ ನ ತಯಾರು ಮಾಡಿದ್ದಾನೆ. ಅವನಿಗೆ ಇಲ್ಲದೆ ಇರೋ ನೋವು ಲೈಕ್ ವಾಟ್ ಈಸ್ ಸಿನಿಮಾ ಹಾಕೋನ್ಗೆ ಏನಕ್ಕೆ ಅಂತ. ಐ ಮೀನ್ ಲೈಕ್ ಈಗ ಸರಿ ಗುರು, ಇವಾಗ ನನ್ನ ಪಿಕ್ಚರ್ ಇಂದ ನಿನ್ಗೆ ಕಡಿಮೆ ರೆವಿನ್ಯೂ ಬರ್ತಿದ್ಯಾ, ನಿನ್ ಪ್ರಾಫಿಟ್ ಏನಿದೆ ನೀನ್ ತಗೋ, ನನಗ್ ಬರೋ ಪ್ರಾಫಿಟ್ ಅಲ್ಲಿ ಕಡಿಮೆ ಮಾಡ್ಕೊಡ್ರು, ನನ್ಗೆ ಇಲ್ಲದೆ ಇರೋ ಬರ ನಿನ್ಗೆ ಏನಕ್ಕೆ ಅಂತ. ಸೊ ಯಾ, ಆ ಪಾಸಿಬಿಲಿಟಿ ಓಪನ್ ಇದೆ. ಐ ಮೀನ್ ಲೈಕ್ ಇಟ್ ಈಸ್ ದೇರ್, ಬಟ್ ಇಟ್ ಶುಡ್ ಬಿ ಲೈಕ್ ಕ್ವಿಕ್. ಈಗ ನಿನ್ನೆ 99 rupees ಇತ್ತು ನೋಡಿದ್ರು, ಇವತ್ತು ಹಂಗೆ ಕಂಟಿನ್ಯೂ ಆಗಿದ್ರೆ ಅದು ಸಿನಾರಿಯೋನೇ ಚೇಂಜ್ ಆಗ್ತಿತ್ತು. ಲೈಕ್ ಯಾ ಅಗೇನ್ ಒನ್ ಡೇ ಸ್ವಲ್ಪ ಫಾಲ್ ಆಗ್ಬೋದು ಬಿಕಾಸ್ ಆಫ್ 260, 270, 200 ಇದಕ್ಕೆ ಒಂಚೂರು ಫಾಲೋ ಆಗ್ಬೋದು. ಮತ್ತೆ ವೆನ್ ಐ ರಿಡ್ಯೂಸ್ ದ ಪ್ರೈಸ್ ಇಟ್ ವಿಲ್ ಗೆಟ್ ಪಿಕ್ಡ್. ಯಾ, ಓಕೆ ಸರ್. ರೀಸೆಂಟ್ಲಿ ಮೇವರ್ಗು ಅಂತಾನೆ ತಗೊಂಡ್ರೆ ಇಂಡಸ್ಟ್ರಿ ಈಸ್ ಇನ್ ಅ ಸಾರ್ಟ್ ಆಫ್ ಡಲ್ ಫೇಸ್. ಆ ಡಲ್ ಫೇಸ್ ನಿಮ್ಗೆ ಸಿಗೋ ರಿಲೀಸ್ ಅಥವಾ ನಿಮ್ಮ ರಿಸೆಪ್ಷನ್ ನ ಹೇಗೆ ಅಫೆಕ್ಟ್ ಮಾಡ್ತು, ಇಫ್ ಇಟ್ ಡಿಡ್? ನೋ, ಡಲ್ ಫೇಸ್ ಐ ಮೀನ್ ಲೈಕ್ ಎನಿ ಇಂಡಸ್ಟ್ರಿ, ಎನಿ ಲ್ಯಾಂಗ್ವೇಜ್ ಡಲ್ ಫೇಸ್ ಅಂತ ಬಂದ್ರೆ ಬಿಕಾಸ್ ಆಫ್ ನೋ ಲೈಕ್ ಅದಕ್ಕೆ ಅಲ್ವಾ ಡಲ್ ಫೇಸ್ ಅನ್ನೋದು. ಅಂಡ್ ನಾವು ಮುಂಚೆ ಒಂದ್ 2-3 ಬ್ಯಾರಿಯರ್ಸ್ ಇತ್ತು ಆಡಿಯನ್ಸ್ಗೆ ಸಿನಿಮಾಗೆ ಬರೋಕ್ಕೆ. ಏನಂದ್ರೆ ಈಗ ಒಂದು ಹೀರೋದು ಸಿನಿಮಾ ರಿಲೀಸ್ ಆದ್ರೆ ಓಕೆ ನಾನು ಇವ್ರ ಫ್ಯಾನ್ ಅಲ್ವಾ, ಆಸೆ ಅದೊಂದು ಬ್ಯಾರಿಯರ್. ಇನ್ನೊಂದು 2-3 ಬ್ಯಾರಿಯರ್ಸ್ ಇರ್ತಾ ಇತ್ತು ಅಷ್ಟೇ. ಈಗ ಆಡಿಯನ್ಸ್ ಹ್ಯಾವ್ 1000 ಬ್ಯಾರಿಯರ್ಸ್. ಓಕೆ, ಆ 1000 ಬ್ಯಾರಿಯರ್ಸ್ ನ ದಾಟ್ಕೊಂಡು ಬರೋ ಒಳಗಡೆ ಇನ್ನೇನೋ ಬ್ಯಾರಿಯರ್, ಹೊಸ ಬ್ಯಾರಿಯರ್ ಅವ್ರಿಗೆ ಸೃಷ್ಟಿಯಾಗಿರುತ್ತೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಮೈ ಮೂವಿ ನಂಬರ್ ಆಫ್ ಸ್ಕ್ರೀನ್ಸ್ ಈಗ, ಸೊ ಏನೇನೋ ಬ್ಯಾರಿಯರ್ಸ್. ಹೆಂಗೆ ಅಂದ್ರೆ ಗುರು ಇದು ಮಿಸ್ಸೇ ಮಾಡ್ಕೊಬಾರ್ದು, ಇದನ್ನ ನೋಡ್ಲೇಬೇಕು ಅಂತ ರಿವ್ಯೂ ಬಂದಿದ್ರು ಅವನಿಗೆ 1.5 hour ಮ್ಯಾಪ್ ಅಲ್ಲಿ ತೋರಿಸುತ್ತೆ ಈ ನಿಯರ್ ಬೈ ಥಿಯೇಟರ್. ಅವನ್ ಏನ್ ಮಾಡ್ತಾನೆ ಗುರು, 1.5 hour ಹೋಗೋದು, 1.5 hour ಬರೋದು, ಅಲ್ಲೊಂದ್ 2.5 hour 3 hour ಸಿನಿಮಾ ನೋಡೋದು, ಒಂದ್ ಇಡೀ ದಿನ ಹೊಟ್ಟೋಗುತ್ತೆ. ನನಗೆ ಒಂದ್ ಇಡೀ ದಿನ ಯಾರ ಗುರು ಟೈಮ್ ಇರುತ್ತೆ ಇವಾಗ? ಸೊ ದಟ್ ಈಸ್ ಲೈಕ್ ಅಷ್ಟಿದೆ ಇವಾಗ. ಒಬ್ಬ ಆಡಿಯನ್ ಸಿನಿಮಾಗೆ ಬರ್ಬೇಕಂದ್ರೆ he has to cross so many things and he is ready to come, but ಗೊತ್ತಿಲ್ಲ, ಮೇ ಬಿ ಲೈಕ್ ದ ಸಿಸ್ಟಮ್.
ಆ ಬ್ಯಾರಿಯರ್ಸ್ 1000 ಇದೆ ಅಂದ್ರಲ್ಲ, ಆ 1000 ಬ್ಯಾರಿಯರ್ಸ್ ಅಲ್ಲಿ ಒಂದು ಟೂ ಮೆನಿ ಆಪ್ಷನ್ಸ್ ಆಗಿರ್ಬೋದಾ ಫ್ರಮ್ ಎಂಟರ್ಟೈನ್ಮೆಂಟ್ ಗೆನೆ ಸಿನಿಮಾ ಬಿಟ್ಟು ಆಬ್ವಿಯಸ್ಲಿ ಯಾ ಸಿ ಇವಾಗ ಎಲ್ಲೋ ಒಂದು ಫಾರಿನ್ ಅಲ್ಲಿ ಎಲ್ಲೋ ಕುತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಒಬ್ಬನಿಗೆ ಐಡಿಯಾ ಬಂದಿರುತ್ತೆ, ಲೆಟ್ ಅಸ್ ಬ್ರಿಂಗ್ ದ ಸಿನಿಮಾ ಒಬ್ಬನ್ ಲೈಕ್ ಫೋನ್ ಎಂಟರ್ಟೈನ್ಮೆಂಟ್ ಫೋನ್ಗೆ ತರಬಹುದು ಅಂತ. ಸೊ ಅವನೇನೋ ಲೈಕ್ ಇಂಪ್ಲಿಮೆಂಟ್ ಮಾಡಿರ್ತಾನೆ. ಈಸ್ ಲೈಕ್ ಬಿಗ್ ಗೈ ನೌ, who got an idea, who have a patent regarding this digital platforms and who has executed that. He is a big guy. Like film, like filmmakers in all the languages, they are like a little suffering. I mean, suffering in the sense ಮುಂಚೆ ಇದ್ದಷ್ಟು ಕಲೆಕ್ಷನ್ ಸೊ ಅದು ಇಲ್ಲ. And number of options for the entertainment obviously any day will affect the cinema. ಒಂದೊಂದು 2 ಸೆಕೆಂಡ್ ಥಾಟ್ ಹೋಗೇ ಹೋಗುತ್ತೆ ಅದ್ರ ಕಡೆ. ಅಂಡ್ ಅಲ್ಲೂನು ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡೋರು ಜನಕ್ಕೆ ಅದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಾಗ ಗುರು ನಾನು ಇದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕಾಗಿತ್ತು ಗುರು ಅಂತ ಅನ್ಸೋ ಫೀಲಿಂಗ್ ಕಡಿಮೆ. ಏನಕ್ಕೆ ಅಂದ್ರೆ ಈಸ್ ಪೇಯಿಂಗ್ ದೇರ್ ಆಲ್ಸೋ. ಇವಾಗ ಅಲ್ಲಿ ಫ್ರೀ ಆಗಿ ನೋಡಿದ್ರೆ ಓಕೆ ಗಿಲ್ಟ್ ಅನ್ಸ್ಬೋದು, ಗುರು ನಾನು ಫ್ರೀ ಆಗಿ ನೋಡ್ತಾ ಇದ್ದೀನಿ, ಇದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡ್ಬೇಕಾಗಿತ್ತು ಅಂತ. ಬಟ್ ಈಸ್ ಪೇಯಿಂಗ್ ಫಾರ್ ದ OTT ಪ್ಲಾಟ್ಫಾರ್ಮ್ ಆಲ್ಸೋ, ಲೈಕ್ ಅಲ್ಲೂ ಪೇ ಮಾಡ್ತಿದ್ದೇನೆ, ಸೊ ಅವನಿಗೆ ಗಿಲ್ಟ್ ಕಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇನ್ ದಟ್ ವೇ ಥಿಂಗ್ಸ್ ಆರ್ ಎಫೆಕ್ಟಿಂಗ್ ಸಿನಿಮಾ. ಥಿಂಗ್ಸ್ ಕ್ಯಾನ್ ಎಫೆಕ್ಟ್ ಓನ್ಲಿ ಸಿನಿಮಾ. ಬೇರೆ ಯಾವುದೇ ಫೀಲ್ಡ್ ಆಗಲಿ, ಕ್ರಿಕೆಟ್ ಇದೆ ಆರಾಮಾಗಿರ್ತಾರೆ, ಕ್ರಿಕೆಟ್ ಇದೆ ಅಂತ ನಾವು ಪೋಸ್ಟ್ಪೋನ್ ಮಾಡ್ಕೊಂತೀವಿ, ಅಂಡ್ ಇನ್ನೇನೋ ಇದೆ ಅಂತ ನಾವು ಪೋಸ್ಟ್ಪೋನ್ ಮಾಡ್ಕೊಂತೀವಿ. ಹಂಗೆ ಜನವರಿಯಿಂದ ಪೋಸ್ಟ್ಪೋನ್ ಮಾಡಿ 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 ಐ ಗಾಟ್ ಅ ಬ್ಯೂಟಿಫುಲ್ ಸ್ಲಾಟ್. ಈಗ ಲೈಕ್ ಕನ್ನಡ ಅಂತ ಬಂದಾಗ ದೇರ್ ಆರ್ ಓನ್ಲಿ 1 or 2 ಸಿನಿಮಾಸ್ ಫಾರ್ ಪೀಪಲ್ ಟು ವಾಚ್. ಅಷ್ಟು ಬ್ಯಾರಿಯರ್ಸ್ ನ ಏನೇನೋ ಒಂದಷ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ಬರ್ತಿದೆ ಅಂತ ಎಲ್ಲ ಆಯ್ತು. ಇವಾಗ ಯಾವ್ದು ಸಿನಿಮಾ ಇಲ್ಲ, ಕನ್ನಡಕ್ಕೆ 2 ಸಿನಿಮಾ ಇರೋದು. ಸೊ ಆ ಸ್ಲಾಟ್ ಅಲ್ಲೇ ಬಂದಿದ್ದೀನಿ. ಐ ಆಮ್ ವೆರಿ ಲಕ್ಕಿ ಅಂಡ್ ಪೀಪಲ್ ಆರ್ ವಾಚಿಂಗ್ ಇಟ್ ಅಂಡ್ ರಿವ್ಯೂಸ್ ಸ್ಪ್ರೆಡ್ ಆಗ್ತಿದೆ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್. ಸೊ ವಿಲ್ ವೇಟ್ ಫಾರ್ ದ ಪಾಸಿಟಿವ್ ಡೇಸ್. ದಟ್ ಇಸ್ ಆಪ್ಟಿಮಿಸ್ಟಿಕ್ ಅಂಡ್ ದಟ್ಸ್ ಗ್ರೇಟ್ ಟು ಸಿ. ರಿಲೀಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಕ್ವೆಶನ್, ನೀವು ರಿಲೀಸ್ ಡೇಟ್ ಸೆಟ್ ಮಾಡ್ಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡೇ ಸೆಟ್ ಮಾಡ್ಬೇಕಾಗತ್ತೆ. ಲೈಕ್ ಯು ಆರ್ ಸೇಯಿಂಗ್ ಬೇರೆ ಭಾಷೆ ರಿಲೀಸಸ್, IPL, ಎಲೆಕ್ಷನ್ಸ್, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅಂಡ್ ಯು ಸೈಡ್ ಯು ಗಾಟ್ ಅ ಬ್ಯೂಟಿಫುಲ್ ಸ್ಲಾಟ್. ನಿಮ್ಮ ರಿಲೀಸ್ ಡೇಟ್ ಫಿಕ್ಸ್ ಮಾಡೋದ್ರಲ್ಲಿ ಯಾವ ರೀತಿ ಥಾಟ್ಸ್ ಅಥವಾ ಸ್ಟ್ರಾಟಜೀಸ್ ಇನ್ವಾಲ್ವ್ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳಿ ಸರ್. ರಿಲೀಸ್ ಡೇಟ್ ಅಂದ್ರೆ ಸ್ಟ್ರಾಟಜೀಸು ಏನಿಲ್ಲ. ಇಟ್ಸ್ ಲೈಕ್ ಸಿ ದಿಸ್ ಈಸ್ ಲೈಕ್ ಅ ಸ್ಮಾಲ್ ಸಿನಿಮಾ. ಆಸ್ ಅ ಮೇಕರ್ ಐ ಆಮ್ ಸೇಯಿಂಗ್ ಇಟ್ ಈಸ್ ಅ ಸ್ಮಾಲ್ ಸಿನಿಮಾ ವಿತ್ ಲೈಕ್ ಬ್ರೈನ್ ವರ್ಕ್. ಒಂದೊಂದು ಬ್ಯೂಟಿಫುಲ್ ಕಂಟೆಂಟು, ನೇಟಿವಿಟಿನ ಇಂಟ್ರೊಡ್ಯೂಸ್ ಮಾಡಬೇಕು, ಆ ಕಡೆ ನೇಟಿವಿಟಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಚಟ. ಸೊ ಆ ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡಿರುವಂಥ ಒಂದು ಒಳ್ಳೆ ಕತೆ ಇರುವಂಥ ಒಂದು ಚಿಕ್ಕ ಸಿನಿಮಾ, ಪುಟ್ಟ ಸಿನಿಮಾ. ಸೊ ಇದನ್ನ ಮಾರ್ಕೆಟ್ಗೆ ತರೋದಕ್ಕೆ ಆಬ್ವಿಯಸ್ಲಿ ಯಾರೇ ಆಗಲಿ ಏನು ಯೋಚನೆ ಮಾಡ್ತಾರೆ, ನಮಗೆ ಬೇರೆ ಬ್ಯಾರಿಯರ್ಸ್ ಡಿಸ್ಟರ್ಬೆನ್ಸ್ ಇರಬಾರ್ದಪ್ಪ ಅಂತ ಟೈಮಲ್ಲಿ ರಿಲೀಸ್ ಮಾಡೋಣ. ಸೊ ಅದೊಂದು ಫ್ಯಾಕ್ಟರ್ ಬಿಟ್ರೆ ಇನ್ನೇನು ಫ್ಯಾಕ್ಟ್ರು ಇಲ್ಲ, ಅದಕ್ಕೆ ಏನು ಬೇರೆ ಥಿಂಕಿಂಗ್ ಪ್ರೊಸೆಸ್ಸು ಏನೂ ಇಲ್ಲ. ಸೊ ಇಟ್ ಈಸ್ ಲೈಕ್ ಬೇರೆ ಲ್ಯಾಂಗ್ವೇಜು, ಬೇರೆ ದೊಡ್ಡ ಸಿನಿಮಾ, ಬೇರೆ ಈವೆಂಟ್ಸು ಏನು ಇಲ್ದೇನೆ ಇರೋ ಟೈಮಲ್ಲಿ ಬರೋಣ ಅಂತ ಬಂದ್ರೂ ದೇರ್ ಆರ್ ಲೈಕ್ ಸಮ್ ಈವೆಂಟ್ಸ್ ವಿಚ್ ಈಸ್ ಗೋಯಿಂಗ್ ಆನ್ ಇನ್ ನ್ಯೂಸ್ ಚಾನಲ್ಸ್. ಬೆಳಗ್ಗೆ 6 ಗಂಟೆಗೆ TV ಹಾಕಿದ್ರು ಅದೇ ಓಡ್ತಾ ಇದೆ, ಸಂಜೆ ಮಲಗಬೇಕಾದ್ರೆ 11 ಗಂಟೆಯಲ್ಲಿ TV ಹಾಕಿದ್ರು ಅದೇ ಓಡ್ತಿದೆ. ಸೊ ಆ ಬ್ಯಾರಿಯರ್ಸ್ ಇದೆ. ಬಟ್ ಯಾವುದು ಬೇರೆ ಸಿನಿಮಾ ಯಾವುದು ಇರಬಾರ್ದು ಅನ್ನೋ ಇದು ಬ್ರಾಕೆಟ್ ನ ಸರ್ಚ್ ಮಾಡೋ ಪ್ರೋಸೆಸ್ ಬಿಟ್ರೆ ಬೇರೆ ಅದಕ್ಕೇನು ಸ್ಟ್ರಾಟಜಿ ಆ ಥರದ್ದು ಏನಿಲ್ಲ. ಓಕೆ ಸರ್, ರೀಸೆಂಟ್ಲಿ ಸೌಂಡ್ ಮಾಡಿದ್ದ ಕನ್ನಡ ಸಿನಿಮಾಗಳು ಅಂತ ತಗೊಂಡ್ರೆ 2 ಎಕ್ಸಾಂಪಲ್ ತಗೊಂಡ್ರೆ ಬ್ಲಿಂಕ್ ಮತ್ತೆ ಶಾಕಾಹಾರಿ. ಅವ್ರ ರಂಗಾಯಣ ರಘು ಶಾಕಾಹಾರಿ ಕೂಡ. ಸೊ ಆ 2 ಫಿಲಮ್ ಅಲ್ಲಿ ಆಡಿಯನ್ಸ್ ಒಂದು ಮಾತು ಹೇಳಿದ್ರೆ ದೇ ಹ್ಯಾವ್ ಸಮಥಿಂಗ್ ನ್ಯೂ ಟು ಆಫರ್ ಅಂತ, ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ ಅನ್ನೋದನ್ನ ಆ ಟರ್ಮ್ ನ ಇಟ್ಕೊಂಡ್ರೆ ಅಥವಾ ಆಡಿಯನ್ಸ್ ಡಿಮಾಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಆಡಿಯನ್ಸ್ ಏನ್ ಡಿಮಾಂಡ್ ಮಾಡ್ತಿರ್ಬೋದು 2024 ಅಲ್ಲಿ? ಸಿ ಆಡಿಯನ್ಸ್ ಆರ್ ಡಿಮ್ಯಾಂಡಿಂಗ್ ಎಂಟರ್ಟೈನ್ಮೆಂಟ್. ಸಿಂಪಲ್. ಇಟ್ ಕ್ಯಾನ್ ಬಿ ಎನಿ ಜಾನರ್. ಇಟ್ ಕ್ಯಾನ್ ಬಿ ಲೈಕ್ ವಾಟ್ ಟು ಸೇ ಕ್ರೈಮ್ ಜಾನರ್, ಇಟ್ ಕ್ಯಾನ್ ಬಿ ಥ್ರಿಲ್ಲರ್, ಇಟ್ ಕ್ಯಾನ್ ಬಿ ಕಾಮಿಡಿ, ಇಟ್ ಕ್ಯಾನ್ ಬಿ ಲವ್. ಏನೇ ಆಗಲಿ ಆಡಿಯನ್ಸ್ ಆರ್ ಡಿಮ್ಯಾಂಡಿಂಗ್ ಎಂಟರ್ಟೈನ್ಮೆಂಟ್. ಗುರು ನನಗೆ ಎಂಟರ್ಟೈನ್ಮೆಂಟ್ ಕೊಡು, ಇಷ್ಟೇ. ಅದರಲ್ಲಿ ದಟ್ ಈಸ್ ಲೈಕ್ ವೆರಿ ಸಿಂಪಲ್. ಅಂಡ್ ಇಫ್ ಯು ಟಾಕ್ ಅಬೌಟ್ ಈ ಫ್ರೆಶ್ನೆಸ್ ಇನ್ ದ ಸಿನಿಮಾ, ಈಗ ಐ ಕ್ಯಾನ್ ಆಕ್ಚುಲಿ ಚಾಲೆಂಜ್
ದೇರ್ ಈಸ್ ನೋ ಒನ್ ಸಿಂಗಲ್ ಸೀನ್ ಇನ್ ಮೂರನೇ ಕೃಷ್ಣಪ್ಪ. ಒಂದೇ ಒಂದು ಸಿಂಗಲ್ ಸೀನ್ ಮೂರನೇ ಕೃಷ್ಣಪ್ಪ ಸಿನಿಮಾದಲ್ಲಿ ನೀವು ಎಲ್ಲೂ ಇದು ಈ ಸೀನ್ ಅಲ್ಲಿತ್ತು ಅಂತ ಹೇಳಕ್ಕೆ ಆಗಲ್ಲ. ಒಂದೇ ಒಂದು ಸೀನ್ ಅಂದ್ರೆ ಲಿಟ್ರಲ್ ಒಂದ್ ಸೀನ್ ನೀವು ಹುಡ್ಕಕ್ ಆಗಲ್ಲ. ಎವ್ರಿ ಸೀನ್ ಇಸ್ ಲೈಕ್ ರಿಟರ್ನ್ ಕುತ್ಕೊಂಡು ಬರ್ದಿರೋದು ಒಂದು ಫ್ರೆಶ್. ಸೊ ಅಲ್ಲೇ ನಿಮ್ಗೆ ಲೈಕ್ ಒಂದು ಸೀನು ಆಚೆ ನೋಡಿಲ್ಲ ನಾನು, ಎಲ್ಲ ಇಲ್ಲಿ ನೀವು ನೋಡೋ ಪ್ರತಿ ಸೀನು ಹೊಸದೇ ಅಂದ್ರೆ ಅಲ್ಲೇ ಒಂಚೂರು ಫ್ರೆಶ್ನೆಸ್ ಇರುತ್ತೆ. ಅಂಡ್ ದ ಕೈಂಡ್ ಆಫ್ ಡೈಲೆಕ್ಟ್ ವಾಟ್ ವಿ ಹವ್ ಟೇಕನ್, ಇನ್ನೊಂದು ಫ್ರೆಶ್ನೆಸ್ ಅಂತ ಇದಕ್ಕೆ ಬಂದ್ರೆ ಲೈಕ್ ಆನೆಕಲ್, ಕೋಲಾರ್, ಈ ತರ ಒಂದು ಆ ರೀಜನ್ ಒಂದು ಡೈಲೆಕ್ಟ್ ತಗೊಂಡಿದೀವಿ. ಅಂಡ್ ಪೀಪಲ್ ಆರ್ ಎಂಜಾಯಿಂಗ್ ದಟ್. ಅಂಡ್ ಒಂದು 100 ಜನನ ಮಾತಾಡ್ಸಿದ್ರೆ 90 ಮೆಂಬರ್ಸ್ ಅಟ್ಲೀಸ್ಟ್ ದೇ ವಿಲ್ ಟಾಕ್ ಅಬೌಟ್ ಸಾರ್ ಆ ಭಾಷೆ ಸಖತ್ತಾಗಿದೆ ಸರ್ ಕೇಳೋದಕ್ಕೆ. ಇದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀರಲ್ಲ, ಎಂಟರ್ಟೈನ್ಮೆಂಟ್ ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ರ? ವಾಟ್ ಡಸ್ ಇಟ್ ಮೀನ್ ಟು ಎಂಟರ್ಟೈನ್? ಯು ಶುಡ್ ಮೇಕ್ ಹಿಮ್ ಹ್ಯಾಪಿ. ಲೈಕ್ ಈಗ ಒಂದೊಂದು ಥ್ರಿಲ್ಲರ್ ಸಿನಿಮಾ ಅಂದ್ರೆ ನಿನಗೆ ಲಾಸ್ಟ್ ಅಲ್ಲಿ ಅವನನ್ನ ರಾಂಗ್ ಪ್ರೂವ್ ಮಾಡಿದ್ರೆ ಈ ವಿಲ್ ಫೀಲ್ ಹ್ಯಾಪಿ. ಗುರು ನಾನು ಏನೋ ಅನ್ಕೊಂಡಿದ್ದೆ ಏನಾಗೋಯ್ತು ಅಂತ. ಇಫ್ ಯು ಪ್ರೂವ್ ಹಿಮ್ ರೈಟ್, ಅಲ್ಲೂ ಒಂದ್ ಸ್ವಲ್ಪ ಹ್ಯಾಪಿ ಆಗ್ತಾನೆ. ಗುರು ನಾನು ಅನ್ಕೊಂಡಂಗೆ ಆಯ್ತು ನೋಡ್ದ, ಆ ಜೋಶಲ್ಲಿ ಇರ್ತಾನೆ. ಸೊ ಕಾಮಿಡಿ ಅಂತ ಬಂದಾಗ ಬಿದ್ದು ನಗ್ಬೇಕು, ಇನ್ನೇನಿದೆ. ಆರ್ ಲೈಕ್ ಅವಾಗ ಸಿ ನಾಟ್ ಎವ್ರಿ ಕಾಮಿಡಿ ಜಾನರ್ ಮೂವಿ ಯು ಕ್ಯಾನ್ ಲಾಫ್ ಔಟ್ ಲೌಡ್. ಸೊ ಒಂದೊಂದ್ಸಲ ಮುಗುಳ್ನಾಗೆ ಬರುತ್ತೆ, ಒಂದೊಂದ್ಸಲ ನೀವು ಇದು ಏನದು ಸ್ಮೈಲ್ ಕೊಟ್ಕೊಂಡೇ 2 ಅವರ್ ಸಿನಿಮಾ ನೋಡ್ತೀರಾ. ಸೊ ಈ ತರ ಇರುತ್ತೆ. ಅಂಡ್ ಒಂದೊಂದು ಇದರಲ್ಲಿ ಲೈಕ್ ಫನ್ ಇರುತ್ತೆ, ಜೊತೆಯಲ್ಲಿ ಅಷ್ಟೇ ವೆಯ್ಟೇಜ್ ಅಲ್ಲಿ ಎಮೋಷನ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಮೂರನೇ ಕೃಷ್ಣಪ್ಪ ಫಾಲ್ಸ್ ಅಂಡರ್ ದಟ್ ಒನ್. ಸೊ ಹಂಗಿರುತ್ತೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅಷ್ಟೇ. ಐ ಮೀನ್ ಯು ಶುಡ್ ಮೇಕ್ ಹಿಮ್ ಹ್ಯಾಪಿ ಇನ್ ದ ಸೆನ್ಸ್ ಲೈಕ್ ನಾಟ್ ಓನ್ಲಿ ಬೈ ಲಾಫಿಂಗ್ ಥ್ರೂ ಲಾಫ್ಸ್ ಬಟ್ ಥ್ರೂ ಲೈಕ್ your story also. In a way satisfied. Exactly, that is the right word, satisfaction. Okay. ಸರ್ ನೀವು ಆಗ್ಲೇ ಹೇಳ್ತಿದ್ರಿ ಇಲ್ಲಿವರೆಗೂ ನಾನು ಬರ್ದು ಡೈರೆಕ್ಟ್ ಮಾಡಿ ಫಸ್ಟ್ ಕಾಪಿ ತೆಗಿಯೋವರೆಗೂ ಕಲ್ತಿದ್ದೀನಿ, ಈಗ ಬೇರೆ ವಿಷಯಗಳು ಕಲಿಬೇಕಂತ. ಈ ಕಲಿಯೋ ವಿಷಯಗಳ ಬಗ್ಗೆ ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್ ಅಲ್ಲಿ ತುಂಬಾ ಮಾತಾಡ್ತಿರ್ತೀವಿ. ಅಂಡ್ ಒನ್ ರೀಸೆಂಟ್ ಟ್ರೆಂಡ್ ದಟ್ ವಿ ಆರ್ ಸೀಯಿಂಗ್, ಅದು ರೀಸೆಂಟ್ ಕೂಡ ಅಲ್ಲದೆ ಇರ್ಬೋದು, ಅದು ಪ್ರಮೋಷನ್ಸ್ ಅಥವಾ ಒಂದು ಫಿಲ್ಮ್ ನ ಮಾರ್ಕೆಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಮೂರನೇ ಕೃಷ್ಣಪ್ಪ ಅಂತ ತಗೊಂಡ್ರೆ ನೀವು ಸಿನಿಮಾ ಕಂಪ್ಲೀಟ್ ಮಾಡಿದ್ಮೇಲೆ ಪ್ರಮೋಷನ್ಸ್ ನ ಹೇಗ್ ಪ್ಲಾನ್ ಮಾಡ್ಕೊಂಡ್ರಿ? ಸಿ ನನಗೆ ಸಿಕ್ಕಿದ್ದಂತ ಒಂದು ಪ್ರಮೋಷನಲ್ ಟೀಮ್ ಅಂದ್ರೆ KRG Connects. ದೇ ಹ್ಯಾವ್ ಲೈಕ್ ವೆರಿ ಬ್ರೈನಿ ಪೀಪಲ್ ಇನ್ ದೇರ್ ಟೀಮ್ ದಟ್ ಐ ಕುಡ್ ಸಿ. ಅವ್ರು ಕೊಡ್ತಾ ಇದ್ದಿದ್ದು ಒಂದೊಂದು ಚಿಕ್ಕ ಐಡಿಯಾಸ್. ಇಟ್ ವಾಸ್ ಲೈಕ್ ವೆರಿ ಲೈಕ್ ವಾಟ್ ಟು ಸೇ ಎಕ್ಸೈಟಿಂಗ್. ಒಂದು ಚಿಕ್ಕ ಐಡಿಯಾಸ್ ಕೆಲವು ಸಖತ್ ಎಕ್ಸೈಟ್ ಆಗ್ತಿತ್ತು. ಸೊ ದೇ ಟುಕ್ ಕೇರ್ ಆಫ್ ಇಟ್. ಸರ್ ಇದ್ ಮಾಡೋಣ ಸರ್. ಲೈಕ್ ಐ ಟೋಲ್ಡ್ ದೆಮ್ ಬಸ್ ನನ್ನ ಬಜೆಟ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಸೊ ಅದರಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಬೇಕು ಅಷ್ಟು ಮಾಡಿದ್ರು. ಅಂಡ್ ಲೈಕ್ ಇನ್ ಸೋಷಿಯಲ್ ಮೀಡಿಯಾ ಫಿಸಿಕಲ್ ಪ್ರಮೋಷನ್ ಅಂತ ಬಂದಾಗ ಇಟ್ ವಾಸ್ ಲೈಕ್ ಲೆಸ್ ಅಲ್ಲ, ಆಲ್ಮೋಸ್ಟ್ ಲೈಕ್ 100% ಅಂತ ತಗೊಂಡ್ರೆ 5% ಮಾಡಿರ್ಬೋದು ಅಷ್ಟೇ ಫಿಸಿಕಲ್ ಪ್ರಮೋಷನ್ ಎಲ್ಲೆಲ್ಲಿ ಕಾಣಿಸ್ಬೇಕು ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲೈಕ್ ಹೂಎವರ್ ಆಡಿಯನ್ಸ್ ಕಮ್ಸ್ ಅಂಡ್ ವಾಚಸ್ ಅಲ್ಲ, half of them are saying, half of them are like word of mouth publicity ಆಗಿರೋದು. ಇನ್ನೊಂದು ಅರ್ಧ ಜನ they were like ಸರ್ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನೋಡ್ಕೊಂಡು ಬಂದ್ವಿ ಸರ್, ಐ ವಾಚ್ಡ್ ಯುವರ್ ಟ್ರೈಲರ್ ಥ್ರೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂಡ್ they like the trailer and they have come. So ಆ ತರ. So this time I was happy to be collaborated with them. ಫಿಸಿಕಲ್ ಪ್ರಮೋಷನ್ಸ್ ಬರೀ 5% ಅಂತ ಹೇಳ್ತಿದ್ರಿ. ಅದನ್ನ ಅವಾಯ್ಡ್ ಮಾಡಕ್ಕೆ ಅಥವಾ ಅಷ್ಟು ಕಮ್ಮಿ ಫಿಸಿಕಲ್ ಪ್ರಮೋಷನ್ಸ್ ಮಾಡಕ್ ರೀಸನ್ ಬರೀ ಪ್ರಮೋಷನ್ ಬಜೆಟ್ ಕಮ್ಮಿ ಇರೋದೇನಾ? ಹೌದು. ಸೊ ಇವಾಗ ಕಾಸಿಲ್ಲ ಅಂತ ಇದ್ದಾಗ ಬ್ರೈನ್ ಓಪನ್ ಆಗುತ್ತೆ, ಕಾಸಿಲ್ಲ ಇವಾಗ ಏನ್ ಮಾಡ್ಬೋದು ಅಂತ. ಸೊ ಅದನ್ನೇ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೀಚ್ ಮಾಡ್ಸಕ್ ಟ್ರೈ ಮಾಡಿದ್ವಿ. ಅಂಡ್ ಸೋಷಿಯಲ್ ಮೀಡಿಯಾ ನಿಮಗೆ ವರ್ಕ್ ಆಯ್ತು? 100% ವರ್ಕ್ ಆಗಿದೆ. 100% because 50% of them, because I was the witness for that, 50% of them are like saying sir ರಿವ್ಯೂಸ್ ನೋಡ್ಕೊಂಬಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿ, ನಿಮ್ ಟ್ರೈಲರ್ ನೋಡ್ಕೊಂಬಂದೆ, ಅಲ್ಲೆಲ್ಲೋ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ರಿವ್ಯೂ ನೋಡ್ಕೊಂಬಂದೆ. ಐಮ್ ಲೈಕ್ ಓಲ್ಡ್ ಪೀಪಲ್, ದೇ ಲೈಕ್ ಸೀನಿಯರ್ಸ್. now I'm understanding, okay, what are the possibilities for them to like reach out ಅಂತ. ಒಂದಷ್ಟು ಜನಕ್ಕೆ ಎಲ್ಲೆಲ್ಲಿ ಅವರು ಇದು ಪ್ರಮೋಷನ್ಸ್ ತಗೊಳ್ತಾರೆ ಅಂತ ಲೈಕ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಓಕೆ ಸರ್, ಒಂದ್ ಟರ್ಮ್ ಬಗ್ಗೆ ಮಾತಾಡೋಣ ಮತ್ತೆ. ಆ ಟರ್ಮ್ ಟಾರ್ಗೆಟ್ ಆಡಿಯನ್ಸ್. ನಿಮ್ಮ ಫಸ್ಟ್ ಫಿಲಮ್ ಅಕೀರಾ, ವಿಲ್ ಕಾಲ್ ಇಟ್ ಅ ಕಮರ್ಷಿಯಲ್ ಫಿಲಮ್, ಅಂಡ್ ದೆನ್ ರಿಲ್ಯಾಕ್ಸ್ ಸತ್ಯ, ಕ್ರೈಮ್ ಥ್ರಿಲ್ಲರ್,
ಈಗ ಮೂರನೇ ಕೃಷ್ಣಪ್ಪ. ಹ್ಮ್. ಅದರ ಟರ್ಮ್ ಲಾಸ್ಟ್ ಬರೋಣ. ಬಟ್ ಈ 3 ಫಿಲಂ ಮಾಡಿರೋ ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ನಿಮ್ಮ ಇಂಡಸ್ಟ್ರಿ ಅಬ್ಸರ್ವೇಷನ್ಸ್ ನ ತಲೆಯಲ್ಲಿ ಇಟ್ಕೊಂಡು ಹೇಳಿ, ಟಾರ್ಗೆಟ್ ಆಡಿಯನ್ಸ್ ಅನ್ನೋ ಟರ್ಮ್ ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಟಾರ್ಗೆಟ್ ಆಡಿಯನ್ಸ್ ಯು ಕ್ಯಾನ್ ಆಕ್ಚುಲಿ ಒಂದು ಗ್ರೂಪ್ ಆಫ್ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ಬೋದು. ಬಟ್ ಮೈ ಪರ್ಸನಲ್ ಲೈಕ್ ವ್ಯೂ ಆನ್ ದಟ್ ಹೆಂಗೆ ಅಂದ್ರೆ, ನಾನ್ ಸಿನಿಮಾ ಮಾಡಿದ್ರೆ ಎಲ್ರು ನೋಡ್ಬೋದು, ಎಲ್ರು ನೋಡ್ಬೇಕು ಅನ್ನೋದು ನನಗೆ ಲೈಕ್ ದಟ್ ಈಸ್ ವೈ ಲೈಕ್ ಮೂರನೇ ಕೃಷ್ಣಪ್ಪ ಒಂದು ನೇಟಿವಿಟಿ ಸಿನಿಮಾ. ನೀವು 60 ವರ್ಷ 70 ವರ್ಷ ಏಜ್ ಆಗಿರುವಂತ ಒಂದು ಪರ್ಸನ್ ನೋಡಿದ್ರು ಅಷ್ಟೇ ನಗಾಡ್ಕೊಂಡು ಮಜಾ ಮಾಡ್ತಾರೆ. 15 ವರ್ಷ 10 ವರ್ಷ ಹುಡುಗನಿಗೆ ಅರ್ಥ ಆಗೋ ಹುಡುಗನಿಗೆ ಕೂರ್ಸಿ ಸಿನಿಮಾ ತೋರ್ಸಿದ್ರು ಅಷ್ಟೇ ಮಜಾ ಮಾಡ್ತಾರೆ. ಹೆಂಗಸರು ಕೂತ್ಕೊಂಡ್ರು ಅಷ್ಟೇ ಮಜಾ ಮಾಡ್ತಾರೆ, ಗಂಡಸರು ಕೂತ್ಕೊಂಡ್ರು ಅಷ್ಟೇ ಮಜಾ ಮಾಡ್ತಾರೆ. ಸೊ ಇದು ಲೈಕ್ ಎನಿಬಡಿ, ಎನಿ ಏಜ್ ಫ್ಯಾಕ್ಟರ್ ಪೀಪಲ್ ಕ್ಯಾನ್ ಏಜ್ ಗ್ರೂಪ್ ಪೀಪಲ್ ಕ್ಯಾನ್ ವಾಚ್ ಮೂರನೇ ಕೃಷ್ಣಪ್ಪ. ಟೇಕಿಂಗ್ ಅ ಸ್ಟೆಪ್ ಬ್ಯಾಕ್, ನೀವು ಅಷ್ಟು ದೊಡ್ಡ ಆಡಿಯನ್ಸ್ ನ ರೀಚ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ನಿಮ್ ಪ್ರಮೋಷನ್ಸ್ ನ ಕೂಡ ಅದೇ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಾಗತ್ತಾ? ಸಿ, ಪ್ರಮೋಷನ್ 100% ಎನಿ ಡೇ ಪ್ರಮೋಷನ್ ಈಸ್ ಇಂಪಾರ್ಟೆಂಟ್. ಇವಾಗ ಹಳೆ ಕಾಲದಲ್ಲಿ ನಾನ್ ಕೇಳ್ಪಟ್ಟಿದ್ದು, ದೇರ್ ವಾಸ್ ನೋ ಪ್ರೆಸ್ ಮೀಟ್, ದೇರ್ ವಾಸ್ ನಥಿಂಗ್. ಪೋಸ್ಟರ್ ನೋಡಿ ಹೋಗ್ತಿದ್ರು. ಆ ಕಾಲ ಹೋಗಿ ಇವಾಗ ಎಷ್ಟೇ ದೊಡ್ಡ ಪಿಕ್ಚರ್ ಆಗ್ಲಿ, ಎವ್ರಿ ಡೇ ದೇ ಶುಡ್ ಬಿ ರಿಮೈಂಡೆಡ್ ಅಬೌಟ್ ದಿಸ್ ಮೂವಿ. ಬಿಕಾಸ್ ಅವಾಗ ಜನಕ್ಕೆ 2-3 ಕೆಲಸ ಇತ್ತು ಅಷ್ಟೇ. ಒಂದು ಅವ್ರು ಮಾಡುವಂತ ವೃತ್ತಿ, ಅವ್ರು ಇವಾಗ ವ್ಯವಸಾಯ ಮಾಡೋರು ವ್ಯವಸಾಯ ಮಾಡ್ತಾರೆ, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗೋರು ಕೂಲಿಗೆ ಹೋಗ್ತಾರೆ, ಏನಾದ್ರು ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗ್ತಾರೆ, ಗೌರ್ಮೆಂಟ್ ಜಾಬು. ಆ ಒಂದು ವೃತ್ತಿ ಒಂದು ಕೆಲಸ. ಇನ್ನೊಂದು ಸಂಜೆ ಬಂದಿದ ತಕ್ಷಣ ಫ್ರೆಂಡ್ಸು, ಸಂಬಂಧಿಕರು, ಮನೆ ಮಕ್ಕಳು, ಹೆಂಡತಿ ಮಕ್ಕಳು, ಇದೊಂದು ಕೆಲಸ. ಇನ್ನೊಂದು ಅವ್ರ ಬಜೆಟಿಂಗು, ಆ ತರದ್ದು 3 ಕೆಲಸ. ಇವಾಗ ಒಬ್ಬೊಬ್ಬರಿಗೆ ದೇರ್ ಆರ್ ಲೈಕ್ 20-30 ಕೆಲಸ ದಿನಕ್ಕೆ. ಐ ಮೀನ್ ಲೈಕ್ ದೇರ್ obviously everyone as a human being, they're like busy now, their mind is occupied, so occupied with various things. ಆಗಿದ್ದಾಗ we should keep reminding. I mean, ಇವಾಗ ನನಗೆ ಒಂದು ಯಾವ್ದಾದ್ರು ಒಂದು ಸಿನಿಮಾ 3-4 ಸಲ 5 ಸಲ 6 ಸಲ 10 ಸಲ ಕಿವಿಗೆ ಬಿದ್ದಾಗ ಐ ವಿಲ್ ಲೈಕ್ ಓಕೆ, ಏನದು ವಾಟ್ ಈಸ್ ಇಟ್ ಅಂತ ಟ್ರೈಲರ್ ಅದು ಇದು ಸರ್ಚ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಆ ತರ. ಅಂಡ್ it takes so much of your money, I mean like to make your movie stand in the market. It takes so much of money. And hingidaga, as a, I mean like I can call myself as a poor filmmaker only. ಮಾಡಿದಾಗ ನನಗೆ, I mean like maybe till my last film I will believe only one thing. One is good distributor and one is a very good trailer cut. ಇದೊಂದನ್ನೇ ನಾನು ಬಿಲೀವ್ ಮಾಡಿದ್ದು. ಸೊ ದುಡ್ಡಿದ್ದಾಗ ಮಾರ್ಕೆಟ್ ಅಲ್ಲಿ ಹಾಕ್ತೀನಿ ಪ್ರಮೋಷನ್ಗೆ, ದುಡ್ಡಿದ್ದಾಗ್ಲೂ ಮಾರ್ಕೆಟ್ ಅಲ್ಲಿ ಹಾಕಿದ್ರು ಐ ಬಿಲೀವ್ ಓನ್ಲಿ ದಿಸ್ ಒನ್. ಅಷ್ಟು ದುಡ್ಡಿಗೆ ವರ್ತು ಮೈ ಟ್ರೈಲರ್ ಕಟ್ ಕರೆಕ್ಟ್ ಆಗಾದ್ರೆ ಅಂದ್ರೆ ನಾಟ್ ಯಾಮಾರ್ಸುತ್ತಾರ ಅಲ್ಲ, ಟ್ರೈಲರ್ ಕಟ್ ಕರೆಕ್ಟ್ ಆಗಾದ್ರೆ ಸಿನಿಮಾ ಇವತ್ತಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಆದ್ರೂ ಬಂದೇ ಬರ್ತಾರೆ. ಓಕೆ, ನೆಕ್ಸ್ಟ್ ವೀಕ್ ಬರೋವರೆಗೂ ಥಿಯೇಟರ್ಸ್ ಇರ್ಬೇಕಂದ್ರೆ ಸರ್ ಅದು ಇಂಬ್ಯಾಲೆನ್ಸ್, ಅದು ಏನೋ ಒಂದು ಲೈಕ್ ಒಟ್ಟುಸೆ ಹೇಳೋದು ಬೀಳೋದು ಎಲ್ಲ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಲೈಕ್ ಗುಡ್ ಕಂಟೆಂಟ್ ವಿಲ್ ಡೆಫಿನೆಟ್ಲಿ ರೀಚ್. ಬಿಕಾಸ್ we have just entered second week. We have like lot of time. So yeah. Okay. ಸರ್, ಈಗ ನಿಮ್ಮ ಫಿಲಮ್ದು ನನಗೆ ಮೋಸ್ಟ್ ಅಪೀಲಿಂಗ್ ಪಾರ್ಟ್ ಬಗ್ಗೆ ಮಾತಾಡೋಣ. ಅಂಡ್ ಅದೊಂದು ನಿಮ್ಮ ಕಾಸ್ಟಿಂಗ್ ಡಿಸಿಷನ್ಸ್. ಮೇನ್ಲಿ ನಿಮ್ಮ 2 ಲೀಡಿಂಗ್ ಮೆನ್, ರಂಗಾಯಣ ರಘು ಸರ್ ಮತ್ತೆ ಸಂಪತ್ ಮೈತ್ರಿಯಾ ಸರ್. ಆ ಕಾಸ್ಟಿಂಗ್ ಡಿಸಿಷನ್ಸ್ ಬಗ್ಗೆ ಫಸ್ಟ್ ಹೇಳಿ, ಅಂಡ್ ಅದ್ರ ಬಗ್ಗೆ 2 ಕ್ವಶನ್ ಇದೆ ಲೇಟರ್. ಓಕೆ, ಕಾಸ್ಟಿಂಗ್ ಡಿಸಿಷನ್ಸ್ ಅಂದ್ರೆ ರಘು ಸರ್ಗೆ ನಾನು ಇದು ಏನದು ಪಂಚಾಯತಿ ಪ್ರೆಸಿಡೆಂಟ್ ಅಂತ ಕ್ಯಾರೆಕ್ಟರ್ ಬರೆದಾಗ ರಘು ಸರ್ ಈಸ್ ಮೋಸ್ಟ್ ಅಪೀಲಿಂಗ್ ಫಾರ್ ಮಿ. ವಾಸ್ ಪಟ್ಟಂತ ತಲೆಗೆ ಬಂದಿದ್ದು ಅವರು. ಏನಕ್ಕೆ ಅಂದ್ರೆ ಈಸ್ ಬಿಕಾಸ್ ಆಫ್ ದ ಡೈಲೆಕ್ಟ್. ಈಸ್ ಏನದು ಒಂದು ಡೈಲೆಕ್ಟ್ ಗೆ ತುಂಬಾ ಹತ್ರ ಇರುವಂತ ವ್ಯಕ್ತಿ. ಅವರು ಈಸ್ ಫ್ರಮ್ ಪಾವಗಡ.
ಸೊ ಆ ಬೆಲ್ಟ್ ಅಲ್ಲೆಲ್ಲ ಇದೇ ಡೈಲೆಕ್ಟ್ ಮಾತಾಡ್ತಾರೆ. ಚೂರ್ ಚೇಂಜ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಸಿಮಿಲರ್ ದಿಸ್ ಡೈಲೆಕ್ಟ್. ಸೊ ಅವ್ರು ಡೈಲೆಕ್ಟ್ ಅಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ, ಅಂಡ್ ಈ ಕ್ಯಾರೆಕ್ಟರ್ ನ ಪರ್ಫಾರ್ಮ್ ಮಾಡ್ಬಿಟ್ರೆ ಅದು ಅದು ಅವ್ರನ್ನ ಬಿಟ್ಟು ಐ ಕುಡಂಟ್ ಇಮ್ಯಾಜಿನ್ ಅದರ್ ಪೀಪಲ್. ಅಂಡ್ ಸಂಪತ್ ಸರ್ ಆದ್ರೆ, ಸಂಪತ್ ಸರ್ ಹೆಂಗೆ ಅಂದ್ರೆ, ನನಗೆ ಐ ವಾಸ್ ಲೈಕ್ ಒನ್ ಫೈನ್ ಡೇ, ಇನ್ನು ಕತೆ ಒಂದಷ್ಟು ಸೀನ್ಸ್ ಬರ್ದಿದೆ ಅಷ್ಟೇ ಬರಿಬೇಕಾದ್ರೆ, ಒನ್ ಆಫ್ ಮೈ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್, ಅವರು ಡೈರೆಕ್ಟರ್ ಆಕ್ಚುಲಿ, ಈ ಶೋಡ್ ಮಿ ದಿಸ್ KGF ಇಂಟರ್ವ್ಯೂ ತೋರಿಸಿದ್ರು. ಸೊ ಐ ವಾಸ್ ವಾಚಿಂಗ್ ದಟ್ ಇಂಟರ್ವ್ಯೂ. ಅದು ನೋಡಿದಾಗ ದ ವೇ ಯು ವಾಸ್ ಎಕ್ಸ್ಪ್ಲೈನಿಂಗ್ ಥಿಂಗ್ಸ್, ಆ ಇನ್ನೋಸೆನ್ಸ್ ಆಗ್ಲಿ, ಅವ್ರ ಐಸ್, ಐ ಡೋಂಟ್ ನೋ ವಾಟ್ ಅಟ್ರಾಕ್ಟೆಡ್ ಮೀ. ಐ ಫೆಲ್ಟ್ ಓಕೆ, ಈ ಕ್ಯಾನ್ ಬಿ ದ ಕೃಷ್ಣಪ್ಪ, ಈ ಕ್ಯಾನ್ ಬಿ ಲೈಕ್, ಈ ಕ್ಯಾನ್ ಪ್ಲೇ ಕೃಷ್ಣಪ್ಪ ಕ್ಯಾರೆಕ್ಟರ್ ಅಂತ ನನ್ಗನ್ಸಿ. ದಟ್ ವಾಸ್ ಲೈಕ್ ಅ ಕ್ವಿಕ್ ಡಿಸಿಷನ್. ರಂಗಾಯಣ್ ರಘು ಸರ್ದು ತುಂಬಾ ಈಸಿ ಡಿಸಿಷನ್, ಬಿಕಾಸ್ ನನಗೆ ಪರ್ಸನಲ್, ಬಿಕಾಸ್ ಐ ಸಿ ಹಿಮ್ ಆಸ್ ಅ ಮೈ ಫೇವ್ರೆಟ್ ಹೀರೋ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಐ ಡೋಂಟ್ ಸಿ ಹಿಮ್ ಆಸ್ ಏನದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಯಾವತ್ತೂ ನೋಡ್ಲಿಕ್ಕೆ. ನನಗೆ ಅವರೇ ನಗಿಸ್ತಾ ಇರೋದಾದ್ರೆ ಅವರೇ ಹೀರೋ ನನಗೆ. ಸೊ ಅಂಡ್ ಸಂಪತ್ ಸರ್ದು, it was like that quick decision, and I believed in my decision, which is working today. ಸರ್, ಕಾಸ್ಟಿಂಗ್ ಒಂದು ಲೆವೆಲ್ಗೆ ಅಟ್ಲೀಸ್ಟ್ ನಿಮ್ಮ ಸಿನಿಮಾಗೆ ಸಿಗೋ ರಿಸೆಪ್ಷನ್ ಅಥವಾ ನಿಮ್ ಸಿನಿಮಾಗೆ ಆಗೋ ಬಿಸ್ನೆಸ್ ನ ಕೂಡ ಅಫೆಕ್ಟ್ ಮಾಡುತ್ತಲ್ವಾ? ನಿಮ್ ಕಾಸ್ಟಿಂಗ್ ಡಿಸಿಷನ್ಸ್, ರಘು ಸರ್ ಮತ್ತೆ ಸಂಪತ್ ಮೈತ್ರೇಯ ಸರ್ ಇಂದ ಲೀಡಿಂಗ್ ರೋಲ್ ಅಂತ ತಗೊಂಡಾಗ ನಿಮ್ಮ ರಿಸೆಪ್ಷನ್ ಮತ್ತೆ ನಿಮ್ಮ ಫಿಲಮ್ದು ಬಿಸ್ನೆಸ್ ನ ಹೇಗೆ ಅಫೆಕ್ಟ್ ಮಾಡಿದ? ಸರ್, ಈಗ ಇಲ್ಲ, ಇಫ್ ಯು ಟೇಕ್ ಬಿಗ್ ಮೂವೀಸ್, ಸ್ಮಾಲ್ ಮೂವೀಸ್, ಇಟ್ ವಿಲ್ ಎಫೆಕ್ಟ್. ಈಗ ಒಂದು ದೊಡ್ಡ ಸ್ಟಾರ್, ದೊಡ್ಡ ಸಿನಿಮಾ ಅಂತ ಇದ್ದಾಗ, ಯು ವಿಲ್ ಹ್ಯಾವ್ ದಟ್ ವೇಟಿಂಗ್ ಪೀರಿಯಡ್, ವೇಟಿಂಗ್ ಟೈಮ್, ಒಂದು ಈ ನಾಳೆ ಬರುತ್ತೆ, ನಾನು ಇವತ್ತೇ ಪ್ಲಾನ್ ಮಾಡ್ಕೊಂಡಿರ್ತೇವೆ, ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ, ತುಂಬಾ ಫೇವ್ರೇಟ್ ಹೀರೋ ಆದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿ ಆಮೇಲೆ ಹೋಗಿ ಥಿಯೇಟರ್ಗೆ ಹೋಗೋಣ ಅಂತ ಒಂದು ಇದಿರುತ್ತೆ. ಸೊ ಚಿಕ್ಕ ಸಿನಿಮಾ ಅಂತಿದ್ದಾಗ, ಚೆನ್ನಾಗಿದೆ, ನೋಡೋಣ ಯಾವಾಗ ನೋಡೋಣ ಅಂತ ಗೊತ್ತಿಲ್ಲ, ಬಟ್ ನೋಡೋಣ, ಜನರಲ್ ಆಗಿ ನೋಡೋಣ ಅಂತ ಇರುತ್ತೆ. ಅಂಡ್ ಲೈಕ್ ಒನ್ಸ್ ದ ರಿವ್ಯೂಸ್ ಸ್ಟಾರ್ಟ್ ಕಮಿಂಗ್ ಅಲ್ಲ, they will definitely come and watch, because like word of mouth is the biggest ಏನದು ಮಾರ್ಕೆಟಿಂಗ್ ಟೂಲ್. ಈಗಿರೋ ಒಂದು ಸಿಚುವೇಶನ್ ಅಲ್ಲಿ ವರ್ಡ್ ಆಫ್ ಮೌತ್ ಗೆ ಅಷ್ಟು ಸ್ಪೇಸ್ ಇಲ್ಲ, ಅಷ್ಟು ಟೈಮ್ ಫ್ರೇಮ್ ಇಲ್ಲ. ಬಟ್ ಹಿಂಗಿದ್ದು ತುಂಬಾ ಚಿಕ್ಕದಾಗ್ಬೋದು, ವರ್ಡ್ ಆಫ್ ಮೌತ್ ಸಪೋರ್ಟ್ ಇಂದ, ಮತ್ತೆ ಇಟ್ ವಿಲ್ ಗ್ರೋ ಎನಿ ಡೇ. ಬಟ್ ನಿಮ್ಮ ಪೋಸ್ಟರ್ ಅಲ್ಲಿ ರಘು ಸರ್ ಇದ್ರೆ, ಅಥವಾ ನಿಮ್ಮ ಫಿಲ್ಮ್ ಕಾಸ್ಟ್ ಅಲ್ಲಿ ರಘು ಸರ್ ಇದ್ರೆ, ಟ್ರೈಲರ್ ಅಲ್ಲಿ ಅದು ಅಬ್ಸರ್ವ್ ಮಾಡಿದ್ರೆ ಡೆಫಿನೆಟ್ಲಿ ಅ ಬೂಸ್ಟ್. ಹೌದು, 100%. ಎಸ್. ಬಿಕಾಸ್ ಲೈಕ್ ರಘು ಸರ್ಗೆ ಇವಾಗ ಫ್ಯಾನ್ ಬೇಸ್ ಹೆಂಗಿದೆ ಅಂದ್ರೆ, ಫ್ರಮ್ ಜಾನ್ ಆಲ್ಮೋಸ್ಟ್ ಲೈಕ್ ಎವ್ರಿ ವೀಕ್ ಯು ಸಿ ಇಟ್ ಈಸ್ ಹಿಸ್ ಫಿಲ್ಮ್. ರಘು ಸರ್, ರಂಗಾಯಣ ರಘು ಸರ್ ಸಿನಿಮಾನೇ ಎವ್ರಿ ವೀಕ್ ಬರ್ತಿರೋದು. ಸೊ ಆ ತರ ಒಂದು ಇದು ಬಂತು, ಲೈಕ್ ವಿ ಶುಡ್ ಆಕ್ಚುಲಿ ಥ್ಯಾಂಕ್ ಹಿಮ್, ಬಿಕಾಸ್ ಲೈಕ್ ಒಂದು ಹೀರೋದು ಸ್ವಲ್ಪ ದಿನ ಲೇಟ್ ಆಗ್ತಿದೆ ಇವಾಗ, ಬಿಕಾಸ್ ಆಫ್ ದೇರ್ ಓನ್ ಕನ್ಸ್ಟ್ರೆಂಟ್ಸ್. ಅಂತ ಟೈಮಲ್ಲಿ ಈ ಈಸ್ ಡೆಲಿವರಿಂಗ್ ಎವ್ರಿ ಮೂವಿ ಎವ್ರಿ 1 or 2 weeks, 3 weeks ಒಂದ್ಸಲ, 2 weeks ಒಂದ್ಸಲ, ಈ ತರ ಒಂದೊಂದು ಸಿನಿಮಾ ಡೆಲಿವರ್ ಮಾಡ್ತಿದ್ದಾರೆ. ಅಂಡ್ ವಿ ಶುಡ್ ಆಕ್ಚುಲಿ ಥ್ಯಾಂಕ್ ಹಿಮ್ for that. Okay. And all beautiful movies. ಶಾಕಾಹಾರಿ ಆಗ್ಲಿ, ಟಗರುಪಲ್ಯ ಅಲ್ಲ, ಅದು ಸಿ ಟಗರುಪಲ್ಯ ಆಲ್ಸೋ, ಅಂಡ್ ಶಾಕಾಹಾರಿ, ಲೈಕ್ ಬ್ಯೂಟಿಫುಲ್ ಲೈನ್ ಅಪ್ ಬಂತು. ಸೊ ಇಟ್ ಆಲ್ ಹೆಲ್ಪ್ ಡಸ್. ಓಕೆ ಸರ್, ನೀವು ರಿಲೀಸ್ ಆದ್ಮೇಲೆ ಕೂಡ ಪೋಸ್ಟ್ ರಿಲೀಸ್ ಪ್ರಮೋಷನ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದೀರಾ. ಟೀಮ್ ಮಲ್ಟಿಪ್ಲೆಕ್ಸಸ್ ನ ವಿಸಿಟ್ ಮಾಡ್ತಿದೆ, ಅಂಡ್ ಸೋಷಿಯಲ್ ಮೀಡಿಯಲ್ ಕೂಡ ಪುಷ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ. ಅದ್ರ ಮೇನ್ ಇಂಟೆನ್ಷನ್ ಕಾಣಿಸ್ತಿದೆ ದಟ್ ವರ್ಡ್ ಸ್ಪ್ರೆಡ್ ಆಗ್ಬೇಕು, ಸೆಕೆಂಡ್ ವೀಕ್ ಕೂಡ ಜನ ಥಿಯೇಟರ್ ಬರ್ಬೇಕು ಅಂತ. ಆ ಇಂಟೆನ್ಷನ್ ಅಚೀವ್ ಆಗ್ತಿರೋದು ಕಾಣಿಸ್ತಿದ್ಯಾ, ಆರ್ ಇಸ್ ಇಟ್ ಟು ಅರ್ಲಿ ಟು ಆಸ್ಕ್? ರೈಟ್, ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಗೆಟಿಂಗ್ ಇವಾಗ ಅಚೀವ್ ಆಗ್ತಿರೋದು. ಆಕ್ಚುಲಿ ಏನಂದ್ರೆ, ಪೋಸ್ಟ್ ರಿಲೀಸ್ ಅರ್ಧ ನಾವು ಮಾಡ್ತಿದೀವಿ, ಅರ್ಧ ಅದಾಗ್ತಿದೆ. ಓಕೆ, ಅಂಡ್ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ, ವಿ ಆರ್ ನಾಟ್ going to visit the theaters or ಏನ್ ಅನ್ನಿಸ್ತು, see that is there, but we are mainly going to theaters visit to request them. Okay, please spread the word, and our team is adding one more word for that.
ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಓನ್ಲಿ ಇಫ್ ಯು ಲೈಕ್ ಇಟ್. ಓಕೆ, ಅದನ್ನ ಮೆನ್ಷನ್ ಮಾಡ್ತಾ ಇದೀವಿ ಆಕ್ಚುಲಿ. ಓನ್ಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಇದನ್ನ ಇನ್ನೊಂದು 10 ಜನಕ್ಕೆ ಹೇಳಿ ಅಂತ ಮೆನ್ಷನ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀವಿ. ಅಂಡ್ ಏನಕ್ಕೆ ಅಂದ್ರೆ ಕಾನ್ಫಿಡೆನ್ಸ್ ಮೇಲೆ, ಬಿಕಾಸ್ ಲೈಕ್ ವಿ ಹ್ಯಾವ್ ಸೀನ್ ದ ಮೂವಿ ವಿತ್ ಆಡಿಯನ್ಸ್ ಅಂಡ್ ಲೈಕ್ ವಿ ನೋ ದ ಕೆಪಾಸಿಟಿ ಆಫ್ ಎಂಟರ್ಟೈನ್ಮೆಂಟ್ ಆಫ್ ಮೂರನೇ ಕೃಷ್ಣಪ್ಪಸ್ ಎಂಟರ್ಟೈನ್ಮೆಂಟ್ ನಾವು ನೋಡಿದೀವಿ ಅದನ್ನ. ಸೊ ಯಾ, 50 ಮೆಂಬರ್ಸ್ ಇದ್ದಾಗ ಹೆಂಗಿತ್ತು, 100 ಮೆಂಬರ್ಸ್ ಇದ್ದಾಗ ಹೆಂಗಿತ್ತು, ಒಂದು ಆಡಿಟೋರಿಯಂ ಅಲ್ಲಿ 200 ಮೆಂಬರ್ಸ್ ಕೂತ್ ನೋಡಿದಾಗ ಹೆಂಗಿತ್ತು, 50 ಮೆಂಬರ್ಸ್ ಇದ್ದಾಗಲೂ ಎಲ್ಲೂ ಕಡಿಮೆ ಆಗಲಿಲ್ಲ. ಅದು ಆಸ್ ಈಕ್ವಲ್ ಆಸ್ 200 ಮೆಂಬರ್ಸ್ ಕೂತ್ ನೋಡಿದಾಗ ಎಷ್ಟು ಮಜಾ ಮಾಡ್ತಿದ್ರು, 50 ಮೆಂಬರ್ಸ್ಗೂ ಅಷ್ಟೇ ಮಜಾ ಮಾಡ್ತಿದ್ರು. ಓಕೆ, ಪೋಸ್ಟ್ ರಿಲೀಸ್ ಪ್ರಮೋಷನ್ಸ್ ಆಯ್ತು. ಈಗ ನಿಮ್ಮ ಫಿಲ್ಮ್ದು ಕ್ರಾಫ್ಟ್ ಬಗ್ಗೆ ಮಾತಾಡೋಣ. ಸರ್, ನನ್ನ ನೆಕ್ಸ್ಟ್ ಕ್ವೆಶನ್, ನೀವು ವೈ ಟೆಲ್ ದ ಸ್ಟೋರಿ ಆಫ್ ಮೂರನೇ ಕೃಷ್ಣಪ್ಪ? ನನಗೆ ಐ ಫೀಲ್ ಒಂದು ಕತೆ ಹೇಳ್ಬೇಕಾದ್ರೆ ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಆಡೆಡ್ ಇನ್ ದಟ್ ಫಾರ್ ಪೀಪಲ್ ಟು ನೋ ಅಂಡ್ ಫಾರ್ ಪೀಪಲ್. ಹೊಸ ಇನ್ಫಾರ್ಮೇಶನ್ ಏನಾದ್ರು ಕೊಡಬೇಕು ಕತೆ ಜೊತೆಗೆ. ಇವಾಗ ಒಂದು ಸಿನಿಮಾ ಮಾಡಿ ಏನದು ಹೀರೋಯಿನ್ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಿರ್ತಾಳೆ, ಹೀರೋ ರೋಸ್ ಎತ್ಕೊಂಡು ಹೋಗ್ತಾನೆ, ಅದು ಕತೆನೆ. ಬಟ್ ವಾಟ್ ಈಸ್ ದ ನ್ಯೂ ಥಿಂಗ್ ವಿಚ್ ಯು ಆರ್ ಸೇಯಿಂಗ್? ನೋಡೋ 100 ಜನಕ್ಕೂ ಗೊತ್ತು ಬಸ್ ಸ್ಟಾಪ್ ಅಲ್ಲಿ ಹೀರೋ ರೋಸ್ ಎತ್ಕೊಂಡು ಹೋಗ್ತಾನೆ ಅಂತ 100 ಜನಕ್ಕೂ ಗೊತ್ತು. ಅಂಡ್ ಲೈಕ್ ನಾನು ಅದಕ್ಕೆ ಈ ಸಲ ಜಾನರ್ನ ಏನ್ ಸೆಲೆಕ್ಟ್ ಮಾಡಿದೆ ಅಂದ್ರೆ, ಒಂದು ನೇಟಿವಿಟಿನ ಪರಿಚಯ ಮಾಡ್ಸೋಣ. ಆ ನೇಟಿವಿಟಿ ಇದ್ದಾಗ ಒಂದಷ್ಟು ವಿಷಯ ಇರುತ್ತಲ್ಲ, ಲೈಕ್ ಆ ಸೀನ್ಸ್ ಜೊತೆಗೇನೆ ಒಂದಷ್ಟು ವಿಷಯ, ಸಣ್ಣದ್ದು ವಿಷಯ ಓಡ್ತಾ ಇರುತ್ತೆ. ಆ ವಿಷಯಗಳನ್ನ ಪರಿಚಯಿಸೋಣ ಆಡಿಯನ್ಸ್ಗೆ ಅಂತ. ಅಂಡ್ ಕತೆ ಜೊತೆಗೆ ಯು ಹ್ಯಾವ್ ಟು, ಇಫ್ ಪಾಸಿಬಲ್ ಯು ಹ್ಯಾವ್ ಟು ಮೇಕ್ ದೆಮ್ ಲರ್ನ್ ಸಮಥಿಂಗ್. ಅಂಡ್ ಇವಾಗ ಎಕ್ಸಾಂಪಲ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಮೆಡಿಕಲ್ ಥಿಂಗ್ ಐ ಹ್ಯಾವ್ ಟೋಲ್ಡ್ ಇನ್ ದ ಮೂವಿ. ಅಂಡ್ ಇವಾಗ ನೀವು ಇಂಡಿಯನ್ ಸಿನಿಮಾಸ್ ಅಂತ ತಗೊಂಡ್ರೆ ಯಾವ ಇಂಡಿಯನ್ ಸಿನಿಮಾದಲ್ಲೂ ಅದ್ರ ಬಗ್ಗೆ ಮಾತಾಡಿಲ್ಲ. ಸೊ ಐ ಹ್ಯಾವ್ ಸ್ಪೋಕ್. ಸೊ ಆ ಒಂದು ಇದು ನೋಡಿದಾಗ ದೇ ವಿಲ್ ಲರ್ನ್, ಓ ಇದೊಂದು ನಿಜವಾಗ್ಲೂ ಇದೆಯಾ ಅಂತ. ಸೊ ಆ ಮೆಡಿಕಲ್ ಇಶ್ಯೂ ಬಗ್ಗೆ ಆ ಎಂಟರ್ಟೈನ್ಮೆಂಟ್ ಸ್ಕ್ರಿಪ್ಟ್ ಅಲ್ಲಿ ಇದು ಹೆಂಗು ಗುರು ತುಂಬಿಸಿದೆ ಅಂತ ತುಂಬಾ ಜನ ಕೇಳಿದ್ರು. ಬಟ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ಸಮಥಿಂಗ್. ನಾನು ಆತರ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀನಿ ಅಂಡ್ ಲೈಕ್ ಆ ಸ್ಕ್ರೀನ್ ಪ್ಲೇ ಅಲ್ಲಿ ಇದನ್ನ ಫಿಟ್ ಮಾಡಿದ್ದೀನಿ. ಯಾರಿಗೂ 100 ಜನ ನೋಡ್ತಿದ್ರೆ 100 ಜನಕ್ಕೂ ಗೊತ್ತಿಲ್ಲ ಆ ಮ್ಯಾಟ್ರು. ನಾನು ಹೇಳಿರುವಂತ ಒಂದು ಮೆಡಿಕಲ್ ಮ್ಯಾಟ್ರು 100 ಜನ ನೋಡ್ತಿದ್ರೆ 100 ಜನಕ್ಕೂ ಗೊತ್ತಿಲ್ಲ ಅದು. ಸೊ ಅಟ್ಲೀಸ್ಟ್ ಐ ಆಮ್ ಪ್ರೌಡ್. ಸೊ ಐ ಮೇಡ್ 100 ಪೀಪಲ್ ನೋ ಅಬೌಟ್ ದಿಸ್ ಥಿಂಗ್ ಅಂತ. ಸೊ ಇನ್ ದಟ್ ವೇ ಯು ಹ್ಯಾವ್ ಟು ಮೇಕ್ ಪೀಪಲ್ ಲರ್ನ್ ಸಮಥಿಂಗ್. ಸರ್, ನೀವೊಂದು ಟರ್ಮ್ ಯೂಸ್ ಮಾಡಿದ್ರಿ, ನೇಟಿವಿಟಿ ಅಂತ. ಅಂಡ್ ಆ ಟರ್ಮ್ ಇಟ್ಕೊಂಡೆ ನಾವು ಆ ಲೆನ್ಸ್ ಇಂದಾನೆ ನಾವು ಮೂರನೇ ಕೃಷ್ಣಪ್ಪ ನೋಡ್ತಿರೋದು ಆಡಿಯನ್ಸ್. ನೇಟಿವ್ ಸ್ಟೋರೀಸ್ ಅಂದ್ರೆ ಏನು, ಅದನ್ನ ನೀವ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಯಾವ ಸ್ಟೋರೀಸ್ ನೇಟಿವ್, ಯಾವ ಸ್ಟೋರೀಸ್ ನೇಟಿವ್ ಅಲ್ಲ? ಸಿ, ಇಫ್ ಯು ಆಸ್ಕ್ ಮಿ ಲೈಕ್ ದಟ್, ಎವ್ರಿ ಸಿನಿಮಾ ಇಸ್ ಅ ನೇಟಿವ್ ಸ್ಟೋರಿ. ಒಂದು ಆ ರೀಜನ್ ನೇಟಿವ್ ಇರುತ್ತೆ, ಒಂದು ಬ್ಯಾಂಗ್ಳೂರ್ ಬೇಸ್ಡ್ ನೇಟಿವಿಟಿ ಇರುತ್ತೆ, ಇನ್ನೊಂದು ಸೊ ರೀಜನ್ ಅಂತ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಫಿಕ್ಸ್ ಆಗಿ ಅದ್ರಲ್ಲಿ ಏನೇನು ಆ ರೀಜನ್ ಅಲ್ಲಿ ಹೆಂಗಿರುತ್ತೆ ಡ್ರಾಮಾ, ಅಲ್ಲಿ ಆಕ್ಚುಲಿ ಲೈಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಲೈಕ್ ಫ್ರಮ್ ಎವ್ರಿಥಿಂಗ್, ಫ್ರಮ್ ದರ್ ಕಾಸ್ಟ್ಯೂಮ್ಸ್, ಫ್ರಮ್ ದರ್ ಇದು ಅದನ್ನ ತೋರಿಸಿದಾಗ ಯು ಫೀಲ್ ಓಕೆ, ದಿಸ್ ಪರ್ಟಿಕ್ಯುಲರ್ ರೀಜನ್, ಈ ರೀಜನ್ ಅಲ್ಲಿ ಹಿಂಗಿರ್ತಾರೆ ಅಂತ. ಇವಾಗ ಟಗರುಪಲ್ಯ ನೋಡಿದಾಗ ನಮ್ಗೆ ಲೈಕ್ ಇವಾಗ ಮಂಡ್ಯದಲ್ಲಿ ಆ ಬೆಲ್ಟ್ ಅಲ್ಲಿ ಈ ತರ ಒಂದು ಪೂಜೆ ಮಾಡ್ತಾರೆ, ಹರಕೆ ಹೊತ್ಕೊಂತಾರೆ, ಇದೆಲ್ಲ ಒಂದಷ್ಟು ಎಷ್ಟು ಬ್ಯೂಟಿಫುಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಯ್ತು ಗೊತ್ತಾ. ಅಂಡ್ ಹರಕೆ ಹೊಡಿಬೇಕಾದ್ರೆ ಪ್ರೊಸೀಜರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನೋಡಕ್ಕೆ. ಅಂಡ್ ಲೈಕ್ ಸೊ ನೇಟಿವಿಟಿ ಈಸ್, ಎನಿ ಸಿನಿಮಾ ಕ್ಯಾನ್ ಬಿ ಅ ನೇಟಿವಿಟಿ, ಬಟ್ ಯು ಹ್ಯಾವ್ ಟು fill in the points which are there in that particular region into the script. So in a way, world building, obviously ಒಂದು ಕತೆನ ನೇಟಿವ್ ಅಥವಾ ರೂಟೆಡ್ ರೀತಿಲಿ ಹೇಳಬೇಕು ಅಂದ್ರೆ ವರ್ಲ್ಡ್ ಬಿಲ್ಡಿಂಗ್ ಇಂಪಾರ್ಟೆಂಟ್. ನೀವ್ ಹೇಗೆ ರೈಟಿಂಗ್ ಅಲ್ಲಿ ವರ್ಲ್ಡ್ ಬಿಲ್ಡಿಂಗ್ ನ ಹೇಗೆ ಅಪ್ರೋಚ್ ಮಾಡಿದ್ರಿ? ನನಗೆ ಐ ಆಮ್ ಬೇಸಿಕಲಿ ಫ್ರಮ್ ಆನೇಕಲ್ ತಾಲೂಕ್, ನಾರಾಯಣಘಟ್ಟ ಅಂತ ನಮ್ಮೂರು. ಸೊ ಅಲ್ಲಿ ಲೈಕ್ ನಾನು ಬೇಸಿಕಲಿ ಸ್ಕ್ರಿಪ್ಟ್ ಅಲ್ಲಿ ಏನ್ ಹಾಕಿದೀನಿ ಅಂದ್ರೆ, ವಾಟ್ ಎವರ್ ನನಗೆ ಬುದ್ಧಿ ಬಂದ ದಿನದಿಂದ ಇಲ್ಲಿವರೆಗೂ ಏನೇನ್ ನೆನ್ಪಿದೆಯೋ, ವೆನ್ ಐ ಆಮ್ ಲೈಕ್ ರೈಟಿಂಗ್ ಸ್ಕ್ರಿಪ್ಟ್, ಆಟೋಮೆಟಿಕಲಿ ಅದು ಲೈಕ್ ಇದು ನಿಮ್ಗೆ ಅದು ಸಬ್ ಕಾನ್ಶಿಯಸ್ಲಿ ನಿಮ್ಗೆ
ಬ್ರೈನ್ ಅಲ್ಲಿ ಇರುತ್ತೆ ನೀವು ಬರಿಬೇಕಾದ್ರೆ. ಸೊ ಯು ವಿಲ್ ಸ್ಟಾರ್ಟ್ ಆಡಿಂಗ್ ಆಲ್ ದೋಸ್ ಥಿಂಗ್ಸ್. ಇವಾಗ ನಾನು ಎಲ್ಲೋ ಅಬ್ಸರ್ವ್ ಮಾಡಿರೋದು ಏನದು, ಯಾರಾದ್ರೂ ಲೈಕ್ ವಾಟ್ ಟು ಸೇ, ಕೆಲಸದವ್ರು ಬಂದಾಗ ಐ ಹವ್ ಸೀನ್ ದಟ್, ಐ ಹವ್ ವಿಟ್ನೆಸ್ಡ್ ಇಟ್. ಇದು ಅವ್ರ ಗ್ಲಾಸ್ ಅಲ್ಲಿ ಕೊಡುವಂತ, ಐ ಹವ್ ಸೀನ್ ದಟ್. ಸೊ ದಟ್ ಈಸ್ ವಾಟ್ ಐ ಲೈಕ್ ಪುಟ್ ದಟ್ ಇನ್ ಇಂಜೆಕ್ಟೆಡ್ ಇನ್ ದ ಮೂವಿ. ಸೊ ಆ ತರದ್ ಎಲ್ಲ ಲೈಕ್ ಅಬ್ಸರ್ವೇಷನ್ ಫಾರ್ ಎನಿ ಫಿಲ್ಮ್ ಮೇಕರ್, ಇಟ್ ಈಸ್ ಲೈಕ್ ಅಬ್ಸರ್ವೇಷನ್. ಗೊತ್ತಿಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳಿ ತಿಳ್ಕೊಬೇಕು, ಅಂಡ್ ತಿಳ್ಕೊಂತಾರೆ ಯೂಶಲಿ. ಸರ್, ಇನ್ನೊಂದು ಟು ಡಿಗ್ ಅ ಲಿಟಲ್ ಬಿಟ್ ಡೀಪರ್, ಯು ಕ್ಯಾನ್ ಡಿಗ್ ಹೌ ಮಚ್ ಯುವರ್ ಡೀಪರ್ ಯು ವಾಂಟ್. ಯಾ, ವರ್ಲ್ಡ್ ಬಿಲ್ಡಿಂಗ್ ಅಗೈನ್ ಅಂತ ತಗೊಂಡ್ರೆ, ಅಂದ್ರೆ ಯಾವ್ದೇ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ, ಬಟ್ ಆ ಸಿನಿಮಾ ಸೆಟ್ ಆಗಿರೋ ವರ್ಲ್ಡ್ ನ ಒಬ್ಬ ಮೇಕರ್ ಕಾನ್ಶಿಯಸ್ಲಿ ಅಥವಾ ಅನ್ಕಾನ್ಶಿಯಸ್ಲಿ ಅಷ್ಟು ಎಕ್ಸ್ಪ್ಲೋರ್ ಮಾಡದೇ ಇರ್ಬೋದು, ಬಟ್ ನೀವು ಮಾಡಿದೀರಾ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಿದ್ರಿ ಆ ವರ್ಲ್ಡ್. ಸೊ ಆ ತರ ಕಾಂಪೋನೆಂಟ್ಸ್ ಏನೇನಿರುತ್ತೆ ವರ್ಲ್ಡ್ ಬಿಲ್ಡಿಂಗ್ ಅಂತ ಮಾಡಂಗಿದ್ರೆ? ಕಾಂಪೋನೆಂಟ್ಸ್ ಅಂದ್ರೆ ಲೈಕ್ ಸಿ, ಅವಾಗ್ಲೇ ಎಕ್ಸಾಂಪಲ್ ಮಾತಾಡೋದಲ್ಲ, ಈಗ ಅವರು ಇವಾಗ ಎಕ್ಸಾಂಪಲ್ ಒಂದು ಬಿಹಾರಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಕನ್ನಡ ಸಿನಿಮಾ ಅನ್ಕೊಳ್ಳಿ. ಇವಾಗ ಇಲ್ಲಿಂದ ಒಬ್ಬ ಹೋಗಿರ್ತಾನೆ ಬಿಹಾರ್ಗೆ, ಅಲ್ಲಿ ನಡೆಯುವಂತ ಒಂದು ಕತೆ. ಅದು ಬಂದಾಗ ಆಕ್ಚುಲಿ ಅಲ್ಲಿ ಮಾತಾಡೋ ಲ್ಯಾಂಗ್ವೇಜ್ ಯಾವ್ದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇರೋ ಒಂದು ಲೊಕೇಶನ್ಸ್ ಹೆಂಗಿರುತ್ತೆ, ಅಲ್ಲಿರೋ ಒಂದು ಲೈಕ್ ಮನೆ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ, ಅಲ್ಲೇ ಶೂಟ್ ಮಾಡ್ತಿದೀವ ಇಲ್ಲ ಅದನ್ನ ಇಲ್ಲಿ ಚೀಟ್ ಮಾಡ್ತಿದೀವ, ಇಲ್ಲಿ ಚೀಟ್ ಮಾಡಿದ್ರೆ ಅಲ್ಲಿ ಆಕ್ಚುಲಿ ಹೆಂಗಿರುತ್ತೆ ಅದನ್ನ ಬಿಲ್ಡ್ ಮಾಡ್ಬೇಕು. ಅಂಡ್ ಅಲ್ಲಿ ಯೂಶಲಿ ಜನ ಲೈಕ್ ಅವ್ರ ಬಿಹೇವಿಯರ್, ಲೈಕ್ ಎಕ್ಸಾಂಪಲ್ ಇವಾಗ ಒಂದು ಯೂಶಲಿ ಆ ಕಡೆ ನಾರ್ತ್ ಸೈಡ್ ಒಂದ್ ಸ್ವಲ್ಪ ಇದು ಬೀಡ ಪಾನ್ ಎಲ್ಲ ಹಾಕ್ತಿರ್ತಾರೆ, ಅವರು ಅಗಿತಾ ಇರ್ತಾರೆ. ಇನ್ನೂ ಡೀಟೇಲಿಂಗ್ ಹೋಗ್ಬೇಕಾದ್ರೆ ಅವ್ರ ಅಗ್ದು ಬಾಯಲ್ಲೇ ಇಟ್ಕೊಂತಾರ, ಇಲ್ಲಾಂದ್ರೆ ಒಗಿತಾರ. ಸೊ ಎಷ್ಟೊತ್ತಿಗೆ ಒಂದ್ಸಲ ಹೋಗಿತಾರೆ, ಲೈಕ್ ಇದು ಇನ್ನೂ ಡೆಪ್ತ್ ಹೋಗ್ಬೇಕಂದ್ರೆ. ಸೊ ಯು ಶುಡ್ ಬೇಸಿಕಲಿ ಗೋ ಅಂಡ್ ಲೈಕ್ ಸ್ಟೇ ದೇರ್ ಫಾರ್ ಸಮ್ ಡೇಸ್ ಅಂಡ್ ಲೈಕ್ ಅಬ್ಸರ್ವ್ ಥಿಂಗ್ಸ್, ಆರ್ ಲೈಕ್ ಯು ಹ್ಯಾವ್ ಸಮ್ ಫ್ರೆಂಡ್ ಆಫ್ ದಟ್ ರೀಜನ್, ಯು ಕ್ಯಾನ್ ಆಸ್ಕ್ ಡೀಟೇಲ್ಸ್ ವೈಲ್ ರೈಟಿಂಗ್. ಇವಾಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅಜ್ಜ ಓಡ್ ಬರ್ತಾನೆ, ಅವನು ಪೊಲೀಸ್ನ ಹೆಲ್ಪ್ ಕೇಳ್ತಾನೆ ಅಂತ ಒಂದು ಸೀನ್ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತೀನಿ, ಲೈಕ್ ರಫ್ ಎಕ್ಸಾಂಪಲ್. ಅವಾಗ ಅಲ್ಲಿ ಅಜ್ಜ ಓಡ್ ಬರ್ಬೇಕಾದ್ರೆ ಅವನ್ ಯಾವ ತರ ಕಾಸ್ಟ್ಯೂಮ್ ಹಾಕಿರ್ತಾನೆ, ಅಂಡ್ ಲೈಕ್ ಪೊಲೀಸ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತಾರೆ ಆ ರೀಜನ್ ಅಲ್ಲಿ, ಲೈಕ್ ಯೂಶಲಿ ಕೂರಿಸಿ ಮಾತಾಡಿಸ್ತಾರ, ಇಲ್ಲಾಂದ್ರೆ ಕುತ್ಕೊಳ್ಳಲ್ಲಿ ಬರ್ತೀನಿ ಅಂತ ಹಿಂಗ್ ಹೇಳ್ತಾರ, ಯಾವ ಟೋನ್ ಅಲ್ಲಿ ಇರ್ತಾರೆ ಆ ಕಡೆ ಎಲ್ಲ ಹೆಂಗ್ ಹೇಳ್ತಾರೆ, ಅಂಡ್ ಲೈಕ್ ಆ ಸ್ಟೇಷನ್ ಸೆಟಪ್ ಹೆಂಗಿರುತ್ತೆ. ಯೂಶಲಿ ಬೆಂಗಳೂರಲ್ಲಿ ಇದ್ದಂಗೆ ಅಲ್ಲಿ ಇರಲ್ಲ, ಅಂಡ್ ಅವ್ರದ್ದು ಸ್ಟೇಷನ್ ನಲ್ಲಿ ಪೊಲೀಸ್ ಮೆನ್ದು ಯೂನಿಫಾರ್ಮ್ಸ್ ಹೆಂಗಿರುತ್ತೆ, ದಟ್ ಆಲ್ಸೋ ಡಿಫರ್ಸ್ ಎವ್ರಿ ಸ್ಟೇಟ್ಗೆ. ಸೊ ಬೇಸಿಕ್ ರಿಸರ್ಚ್. ಓಕೆ, ರೈಟಿಂಗ್ ಅಲ್ಲಿ ವರ್ಲ್ಡ್ ಬಿಲ್ಡಿಂಗ್ ಆ ರೀತಿ ಆಗುತ್ತೆ. ಹೌದು, ಬಟ್ ಇನ್ನ ಮೋರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಂದ್ರೆ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಅಂತ, ಕಾಸ್ಟ್ಯೂಮ್ಸ್ ಗಿವನ್, ಬಟ್ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಅಂತ ತಗೊಂಡ್ರೆ ನೇಟಿವಿಟಿ ಕ್ಯಾಪ್ಚರ್ ಮಾಡಕ್ ಹೋದಾಗ ಏನನ್ನ ತಲೆಯಲ್ಲಿ ಇಟ್ಕೋಬೇಕು? ದಟ್ ಈಸ್ ಆಲ್ಸೋ ಅಗೈನ್ ದ ಅಬ್ಸರ್ವೇಷನ್. ಲೈಕ್ ಸಿನಿಮಾಟೋಗ್ರಫಿ ಕೂಡ ಅಂಡ್ ಸಿನಿಮಾಟೋಗ್ರಫಿ ಡಿಪೆಂಡ್ಸ್ ಆನ್ ಲೈಕ್ ವಾಟ್ ಯು ವಾಂಟ್ ಟು, ಲೈಕ್ ಹೌ ಯು ವಾಂಟ್ ಟು ಶೋ. ಒಂದು ಸೀನ್ಗೆ 10-15 ಶಾರ್ಟ್ ಕಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಒಂದು ಸೀನ್ ಕಂಪ್ಲೀಟ್ ಒಂದೇ ಶಾರ್ಟ್ ಅಲ್ಲಿ ಕೊರಿಯೋಗ್ರಾಫ್ ಮಾಡ್ತೀಯಾ, ಅದು ಲೈಕ್ ಹೌ ಯು ವಾಂಟ್ ಟು ಟೆಲ್ ಯುವರ್ ಸ್ಟೋರಿ, ದಟ್ ಡಿಪೆಂಡ್ಸ್ ಆನ್ ದಟ್. ಅದ್ ನನಗ್ ಗೊತ್ತಿರೋ ಪ್ರಕಾರ ನೇಟಿವಿಟಿಗೂ ಸಿನಿಮಾಟೋಗ್ರಫಿಗೂ 100% ರಿಲೇಶನ್ಶಿಪ್ ಇದೆ. ಅಂಡ್ ಲೈಕ್ ಅಗೇನ್ ವಿತ್ ಅಬ್ಸರ್ವೇಷನ್ ಓನ್ಲಿ. ಒಂದು ಫ್ರೇಮ್ ಇಟ್ಟಾಗ, ಇವಾಗ ಒಂದು ಈ ಮಂಡ್ಯ, ಮದ್ದೂರು ಈ ಕಡೆ ಸೈಡ್ ಹೋದಾಗ ಸ್ವಲ್ಪ ಗ್ರೀನರಿ ಜಾಸ್ತಿ ಇರುತ್ತೆ, ಪ್ಯಾಡಿ ಫೀಲ್ಡ್ಸ್ ಎಲ್ಲ. ಆ ಪ್ಯಾಡಿ ಫೀಲ್ಡ್ಸ್ಗೆ ಓಕೆ, ಲೈಕ್ ಯೂಶಲಿ ಜನ ಅಲ್ಲಿ ಯಾವ ತರ ಕಲರ್ಸ್, ಹಳದಿ ಕಲರ್ಸ್ ಹಾಕ್ತಾರ, ಇಲ್ಲಾಂದ್ರೆ ವೈಟ್ ಅಂಡ್ ವೈಟ್ ಹಾಕ್ತಾರ. ಇವಾಗ ತಮಿಳ್ನಾಡು ಕಡೆ ಒಂದು ಹಳ್ಳಿಗೆ ಹೋದ್ರೆ, ಲೈಕ್ ಗೌಡ್ನಿಂದ ಹಿಡಿದು ಲಾಸ್ಟ್ ಪರ್ಸನ್ ಆಫ್ ದ ವಿಲೇಜ್ ಆಲ್ಸೋ ವಿಲ್ ಬಿ ವೇರಿಂಗ್ ವೈಟ್ ಅಂಡ್ ವೈಟ್ ಪಂಚೆ, ವೈಟ್ ಶರ್ಟ್, ನೋ ಮ್ಯಾಟರ್ ವಾಟ್. ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ, ಗೌಡಂದು ಸ್ವಲ್ಪ ನೀಟಾಗಿರುತ್ತೆ, ಇಷ್ಟೇ ಡಿಫ್ರೆನ್ಸ್. ಬಟ್ ಅಲ್ಲಿ ಯಾವ ತರ ಹಳದಿ ಕಲರ್ಸ್ ಹಾಕ್ತಾರ, ಇಲ್ಲಾಂದ್ರೆ ಸ್ವಲ್ಪ ಬ್ರೈಟ್ ಕಲರ್ಸ್ ಹಾಕ್ತಾರ, ಅದೊಂದು ಅಬ್ಸರ್ವೇಷನ್. ಸರಿ, ಇವಾಗ ಅವ್ರು ಏನೇ ಕಲರ್ಸ್ ಹಾಕಿದ್ರು ನನ್ಗೆ ಫ್ರೇಮ್ಗೆ ಆ ಗ್ರೀನ್ಗೆ ಮ್ಯಾಚ್ ಆಗೋ ತರ, ಆ ಸ್ಕೈ ಬ್ಲೂ ಮತ್ತೆ ಆ ಗ್ರೀನ್ಗೆ ಮ್ಯಾಚ್ ಆಗೋ ತರ ಒಂದಷ್ಟು ನಾನ್ ಸ್ವಲ್ಪ ಸಿನಿಮ್ಯಾಟಿಕ್ ಫ್ರೀಡಮ್ ತಗೊಂಬೋದು. ಯಾರು ಕೇಳಲ್ಲ, ನೀನ್ ಯಾಕೆ ಗುರು ಅದು ಪಿಂಕ್ ಕಲರ್ ಶರ್ಟ್ ಹಾಕ್ಸ್ಬಿಟ್ಟೆ ಅಲ್ಲಿ, ಅದೊಂದು ತಪ್ಪಾಗ್ಬಿಟ್ಟೆ ಗುರು, ಯಾರು ಕೇಳಲ್ಲ. ಆರಾಮಾಗಿ ನಿನ್ ಕತೆ ಮಜಾ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ. ಯು ಕ್ಯಾನ್ ಟೇಕ್ ದಟ್ ಲಿಟಲ್ ಫ್ರೀಡಮ್. ನಿಮ್ಮ ವರ್ಲ್ಡ್ ಅಲ್ಲಿ ಸೆಟ್ ಮಾಡಿರೋ ಕ್ಯಾರೆಕ್ಟರ್ಸ್ ಅಪಾರ್ಟ್ ಫ್ರಮ್ ಯುವರ್ ಲೀಡಿಂಗ್ ಮೆನ್, ನಿಮ್ಮ ವರ್ಲ್ಡ್ ಅಲ್ಲಿ ಸೆಟ್ ಮಾಡಿರೋ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಿ. ವಾಟ್ ವಾಸ್ ದ ಥಾಟ್ ಬಿಹೈಂಡ್ ದೋಸ್ ಕ್ಯಾರೆಕ್ಟರ್ಸ್? ನನಗೆ ಆಕ್ಚುಲಿ ಲೀಡ್ ಕ್ಯಾರೆಕ್ಟರ್ಸ್ ಅವಾಗ್ಲೇ ಒಂದಷ್ಟು ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ.
ಬಟ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರು ಹಿಂದ್ಗಡೆ ಇರೋ ಜೂನಿಯರ್ ಆರ್ಟಿಸ್ಟು ನಗ್ಸಿದ್ದೇನೆ ಸಿನಿಮಾದಲ್ಲಿ. ಓಕೆ, ಸೊ ದೇರ್ ವಾಸ್ ಒನ್ ಸೀನ್ ವೇರ್ ಗಂಡ ಸತ್ತೋಗಿರ್ತಾರೆ ಅಂಡ್ ರಘು ಸರ್ ಬಂದಿರ್ತಾರೆ. ಶಿ ವಿಲ್ ಸೇ ಹೆಂಗಾದ್ರೂ ಮಾಡಿ ಸಮಾಧಿ ಕಟ್ಸಕ್ಕೆ ದುಡ್ಡು ಮಾಡ್ಕೊಡು ಸ್ವಾಮಿ, ನನಗೂ ವಯಸ್ಸಾಗ್ತಾ ಬಂತು, ಇನ್ನೊಂದ್ 50 ವರ್ಷ ಬದುಕಿರ್ತೀನಿ ಅಂತಾನೆ. ಸೊ ಅದನ್ನ ನಮ್ಮ ಸಂತು ಕೇಳ್ತಾರೆ ಆ ಗುಂಪಲ್ಲಿ, ಅಣ್ಣ ಅವ್ರ ವಯಸ್ಸೆಷ್ಟು ಅಂತಾನೆ. 50 ವರ್ಷನಪ್ಪ, ಮನುಷ್ಯರ್ಕ 100 ವರ್ಷ ಆಯಸ್ಸು, ಅಮ್ಮನೇನು ತಪ್ಪು ಹೇಳಲ್ಲಪ್ಪ ಅಂತ ಹೇಳಿ. ಸೊ ಅಷ್ಟು ಇನ್ನೋಸೆಂಟ್ ಆಗಿ ಆಕ್ಚುಲಿ ಅದು ಸಂತುಗೆ ಆನ್ಸರ್ ಕೊಡೋ ಕ್ಯಾರೆಕ್ಟರ್ ಬಂದು ಜೂನಿಯರ್ ಆರ್ಟಿಸ್ಟ್ ಅವರು. ಸೊ ಅವನು ನಗ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸೊ ಲೈಕ್ ಇಫ್ ಯು ಟಾಕ್ ರಿಗಾರ್ಡಿಂಗ್ ದಿಸ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಅಂಡ್ ಲೈಕ್ ಸೆಕೆಂಡ್ ಮೇನ್ ಕ್ಯಾರೆಕ್ಟರ್ಸ್, ಸೆಕೆಂಡ್ ಲೇಯರ್ ಮೇನ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಎವ್ರಿಬಡಿ ಹ್ಯಾಸ್ ಸ್ಯಾಟಿಸ್ಫೈಡ್ ಮೀ. ಎವ್ರಿಬಡಿ ಹ್ಯಾಸ್ ಸ್ಯಾಟಿಸ್ಫೈಡ್ ಮೀ. ಲೈಕ್ ಚಿಕ್ಕ ಒಂದು ಸುಮ್ನೆ ಇನ್ನೊಂದು ಲೈಕ್ ಏನಿದು ಕೃಷ್ಣಪ್ಪಗೆ ನಮ್ಮ ರಘು ಸರ್ ಕೇಳ್ತಾರೆ, ನೋಡು ನೀನ್ ಇವಾಗ ಊಟ ಮಾಡಿಲ್ಲ ಅಂದ್ರೆ ನಾವ್ ಯಾರು ನೀನ್ ಇವಾಗ ತಿಂದಿಲ್ಲ ಅಂದ್ರೆ ನಾವ್ ಯಾರು ಊಟಗಳೇ ಮಾಡಿಲ್ಲ, ಒಂದ್ ತುತ್ತು ಬಾಯಿಗೆ ಇಕ್ಕಲ್ಲ ನಾವು ಅಂತ ಕೇಳ್ತಾರೆ. ಅವಾಗ ಹಿಂದ್ಗಡೆ ಇರೋನು ತೇಗ್ತಾನೆ, ಅವಾಗ ಫುಲ್ ಬ್ಯಾಟಿಂಗ್ ಮಾಡಿ ಬಂದಿರೋ ತರ ಅವ್ನು ಹೌ ಅಂತ ತೆಗ್ತಾನೆ, ಅವನು ನಗ್ಸಿದನು. ಸೊ ಅವನ್ಗೆ ಇಡೀ ಸಿನಿಮಾದಲ್ಲಿ ಆ ತೇಗೋದು ಒಂದೇ ಇರೋದು, ಅಲ್ಲೂ ನಗ್ಸ್ಬಿಟ್ಟು ಅಲ್ಲೂ ಎಸ್ ಕೋಡ್ ಇಸ್ ಮಾರ್ಕ್ಸ್ ಅಂಡ್ ಗಾನ್. ಸೊ ಯಾ ಸರ್, ಫೈನಲಿ ಸೆಕೆಂಡ್ ವೀಕ್ ಕಾಲಿಡ್ತಿದ್ದೀರಾ, ಪ್ಲಾನ್ಸ್ ಏನು, ಎಕ್ಸ್ಪೆಕ್ಟೇಷನ್ಸ್ ಏನು? ರೀಸೆಂಟ್ ಆಗಿ ರವಿಚಂದ್ರನ್ ಸರ್ ಒಂದು ಮಾತು ಹೇಳಿದ್ರು, ರಿಲೀಸ್ ಆದ್ಮೇಲೆ ಇಟ್ ಈಸ್ ಲೆಫ್ಟ್ ಟು ಆಡಿಯನ್ಸ್. ಸೊ ವಿ ಕ್ಯಾನ್ ಗೋ ಡೂ ಸ್ಟಿಲ್ ಫ್ಯೂ ಥಿಂಗ್ಸ್. ಆಡಿಯನ್ಸ್ ಹೆಂಗ್ ಇಷ್ಟ ಆಗಿದೆ ಅನ್ನೋದನ್ನ ರೀಚ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ, ಬಟ್ ಸಿನಿಮಾ ಹಿಂಗಿದೆ ಅಂತ ನಾವು ಇವಾಗ ರೀಚ್ ಮಾಡ್ಸಕ್ಕಾಗಲ್ಲ. ಆಡಿಯನ್ಸ್ ಎಷ್ಟು ಇಷ್ಟ ಆಗಿದೆ ಅನ್ನೋದನ್ನ ಮಾರ್ಕೆಟ್ ರೀಚ್ ಮಾಡಿಸ್ಬೋದು. ಲೈಕ್ ಎತ್ಕೊಂಡೋಗಿ, ಗುರು ನಾವೊಂದು ಸಿನಿಮಾ ಮಾರ್ಕೆಟ್ ಅಲ್ಲಿ ಇಟ್ಟಿದೀವಿ, ಅದ್ರದ್ದು ರೆಸ್ಪಾನ್ಸ್ ಹಿಂಗಿದೆ, ದಯವಿಟ್ಟು ನೋಡಿ ಅಂತ ಆ ನ್ಯೂಸ್ ನ ಸ್ಪ್ರೆಡ್ ಮಾಡ್ಬೋದು. ಎಷ್ಟು ಇಷ್ಟ ಆಗಿದೆ ಆಡಿಯನ್ಸ್ಗೆ ಅನ್ನೋ ನ್ಯೂಸ್ ನ ಸ್ಪ್ರೆಡ್ ಮಾಡ್ಬೋದು. ಬಟ್ ವಿ ಕಾಂಟ್ ಟಾಕ್ ಅಬೌಟ್ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಇವಾಗ ಮಾತಾಡಕ್ಕಾಗಲ್ಲ. ಸೊ like we are doing that. We are actually spreading the word, like regarding how much people enjoyed in the auditorium ಅನ್ನೋ ಇದನ್ನ ಸ್ಪ್ರೆಡ್ ಮಾಡ್ತಿದೀವಿ. Like we will see. ಎಕ್ಸ್ಪೆಕ್ಟೇಷನ್ಸ್ ಸೆಕೆಂಡ್ ವೀಕ್? ಸರ್, ಎಕ್ಸ್ಪೆಕ್ಟೇಷನ್ಸ್ ನನಗೆ ಲೈಕ್ ಡೋಂಟ್ ಆಸ್ಕ್ ಮಿ ರಿಗಾರ್ಡಿಂಗ್ ಎಕ್ಸ್ಪೆಕ್ಟೇಷನ್ಸ್. ಮೈ ಎಕ್ಸ್ಪೆಕ್ಟೇಷನ್ಸ್ ಆಸ್ ಅ ಫಿಲ್ಮ್ ಮೇಕರ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಓಕೆ, ಬಟ್ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಒಂದು ಪೇಸ್ ಅಂತಾರಲ್ಲ, ಲೆಟ್ ಇಟ್ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಹಂಗೆ ಹೋಗ್ಲಿ. ಲೈಕ್ ಅದು ಪಾಪ ನಡ್ಕೊಂಡು ಹೋಗ್ತಿದ್ರೆ ಓಡು ಮಗನೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಡ್ಕೊಂಡು ಹೋಗ್ತೀವಿ, ನಡ್ಕೊಂಡೇ ಹೋಗ್ಲಿ. ವಿಲ್ ಸಿ. ಗುರು ನಡ್ಕೊಂಡು ಹೋಗ್ತಾ ಇದ್ರೆ ಹೆಂಗ್ ಗುರು ಅದು ಎಷ್ಟು ಇನ್ನ ಓಡ್ ಬರ್ತಾನೆ ಅಂದ್ರೆ ಗೊತ್ತಿಲ್ಲ. ಅಲ್ಲೂ ನೋಡೋಣ, ಇವ್ ನಡ್ಕೊಂಡೆ ಅವನಿಗಿಂತ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು, ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಮೂರನೇ ಕೃಷ್ಣಪ್ಪ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಸೆಕೆಂಡ್ ವೀಕ್, ಥರ್ಡ್ ವೀಕ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಳಿಲ್ಲ ಅಂದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೋಹನ್. ನೈಸ್ ಮೀಟಿಂಗ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.